ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಮಿತಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಪಾಂತ್ವಸ್ಮಾನ್ ಪುರೋಹೂತ ವೈರಿಬಲವನ್ಮಾತಂಗಮಾದ್ಯದ್ಗತಾ ಕುಂಭೋಚ್ಛಾತ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಕರಾದಾರಿತಾರಾತಿದೂರ ಪ್ರಧ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾನಾಕಿ ವೃಂದೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರದಕ್ಷನೇತ್ರಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗವಸಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಹರಿ ಓಂ. ಶ್ರೀಮದ್ವಿಷ್ಣುಂಗ್ರಿನಿಷ್ಠಾತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲ ಜಲ ಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು. ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂ ಭವಾನ. ಹರಿ ಓಂ. ಮಧ್ವನವರಾತ್ರೋತ್ಸವದ ಅಂಗವಾಗಿ ಜ್ಞಾನ ಕಾರ್ಯವನ್ನು ಮಾಡಿದರೆ ಶ್ರೀಮದಾಚಾರ್ಯರಿಗೆ ಬಹಳ ಪ್ರೀತಿಯಾಗುತ್ತೆ ಅಂತಕ್ಕಂತಹ ಸದುದ್ದೇಶದಿಂದ ಅವರ ಮೂಲ ರೂಪ ಮತ್ತು ಅವತಾರ ತ್ರಯಗಳನ್ನು ವರ್ಣನೆ ಮಾಡತಕ್ಕಂತಹ ಪರಮ ಮಂಗಳಕರವಾಗಿರ್ತಕ್ಕಂತಹ ಸಕಲ ಮಾಧ್ವರಿಗೆ ಮಾಂಗಲ್ಯದಂತೆ ಇರತಕ್ಕಂತಹ ಸುಮಾರು 750 ವರ್ಷಗಳಿಂದ ನಿರಂತರ ಪಾರಾಯಣ ಮಾಡಿಕೊಂಡು ಬಂದಿರತಕ್ಕಂತಹ ಒಂದೊಂದು ಶ್ಲೋಕವೂ ಕೂಡ ಮಂತ್ರತುಲ್ಯವಾಗಿರತಕ್ಕಂತಹ ಅತ್ಯದ್ಭುತವಾದ ಈ ಹರಿವಾಯುಸ್ತುತಿಯನ್ನ ಗುರುರಾಜರ ಮುಖ್ಯಪ್ರಾಣದೇವರ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಕಳೆದ 5-6 ದಿವಸಗಳಿಂದ ಚಿಂತನೆ ಮಾಡ್ತಾ ಇದ್ದೇವೆ. ಮೂಲ ರೂಪವನ್ನು ವರ್ಣನೆ ಮಾಡಿ, ಪ್ರಥಮ ಅವತಾರವಾಗಿರ್ತಕ್ಕಂಥ ಹನುಮಂತ ದೇವರನ್ನು ವರ್ಣನೆ ಮಾಡಿ, ದ್ವಿತೀಯೋ ಭೀಮ ಏವಚ ಭೀಮಸೇನ ದೇವರ ಮಹಿಮೆಯನ್ನು ವರ್ಣನೆ ಮಾಡಿ, ಮಧ್ವರಾಯರಾಗಿ ಬರಬೇಕಾದ್ರೆ ಏನು ಕಾರಣ ಇತ್ತು ಅಂತ ಆ ಕಾರಣವನ್ನೂ ಕೊಟ್ಟು, ಯಾವಾಗ ಜ್ಞಾನ ಯಥಾರ್ಥ ಜ್ಞಾನ ಮುಕ್ತವಾಯಿತೋ
ಆಗ ಭಗವಂತನ ಆಜ್ಞೆಯಂತೆ ಮತ್ತೊಮ್ಮೆ ವಾಯುದೇವರು ಭೂಮಿಯಲ್ಲಿ ಮಧ್ವಾಕ್ಯಂ ಮಂತ್ರಸಿದ್ಧಂ ಕಿಮುತಗತವತೋ ಮಾರುತಸ್ಯಾವತಾರ, ಮಂತ್ರತುಲ್ಯವಾದ ಅಥವಾ ವೇದ ಮಂತ್ರಗಳಿಂದ ಪ್ರತಿಪದ್ಯರಾದ ಶ್ರೀಮದ್ ಆಚಾರ್ಯರಾಗಿ ಮತ್ತೊಮ್ಮೆ ಬರ್ತಾ ಇದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶ ಮಾಡಿ ಅದ್ಯಾಪಿ ದೊಡ್ಡ ಬದರಿ ಕ್ಷೇತ್ರದಲ್ಲಿ ವೇದವ್ಯಾಸ ದೇವರಿಂದ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಂತಹ ಪರಮ ಪವಿತ್ರವಾದ ದಿವಸ ನಾಳೆ ಮಧ್ವನವಮಿ. ಅದರ ಪೂರ್ವಭಾವಿಯಾಗಿ ಅವರ ಚರಿತ್ರೆಯನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಯಾವಾಗ ಶ್ರೀಮದ್ ಆಚಾರ್ಯರು ಪ್ರಮಾಣ ಜ್ವಾಲಾಮಾಲದಿಂದ ಪರಮತಿಯ ಅನ್ನತಕ್ಕಂಥ ವಿಷತರುವನ್ನ ಸುಟ್ಟು ಬಿಟ್ಟರೋ ಆಗ ಅವರಿಗೆ ಬಹಳ ಗಾಬರಿ ಆಗೋಯಿತು. ಎಲ್ಲ ಕಡೆ ಕೂಗಾಡುತ್ತಾ ಚೀರಾಡುತ್ತಾ ದೇಶ ಹಾಳಾಯಿತು ಎಂಬುದಾಗಿ ಉದ್ಗಾರವನ್ನು ಮಾಡುತ್ತಾ ಅಲ್ಲಿ ಇಲ್ಲಿ ಎಲ್ಲ ಕೂಗಾಡುತ್ತಾ ಇದ್ದಾರೆ ಎನ್ನುವ ವಿಷಯವನ್ನು ನಾವು ನಿನ್ನೆ ನೋಡಿದ್ವಿ. ಎಲ್ಲ 12ನೇ ಸರ್ಗ ಸುಮಧ್ವೈಷದಲ್ಲಿ ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಇವರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು. ಆಮೇಲೆ 3 ಅವತಾರಗಳಲ್ಲೂ ಕೂಡ ನಾನಾ ರೀತಿಯಾಗಿ ಹಿಂಸೆ ಕೊಟ್ಟರೂ ಕೂಡ ಒಂದು ಚೂರು ಕೂಡ ವಿಕಾರ ಹೊಂದಿಲ್ಲ. ಅವರು ನಿರ್ವಿಕಾರ, ಸರ್ವಜ್ಞ, ಸರ್ವಶಕ್ತಿ, ಸಕಲ ಗುಣಗಣ, ಪೂರ್ಣರೂಪ ಪ್ರಗಲ್ಭ, ಸ್ವಚ್ಛ ಸ್ವಚ್ಛಂದ ಮೃತ್ಯು. ಏನು ವೈಭವ ಶ್ರೀಮದ್ ಆಚಾರ್ಯರದು. ಅಂತಹ ಎಲ್ಲ ವೈಭವವನ್ನು ವರ್ಣನೆ ಮಾಡಿದ ಮೇಲೆ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಸುಂದರ ವದನವನ್ನು ನಾವು ಯಾವಾಗ ನೋಡ್ತೀವಿ, ನಿತ್ಯದಾಹಂ ಕದಾನು, ಯಾವಾಗ ನಾನು ಅದನ್ನು ನೋಡ್ತೀನಿ ಎಂಬುದಾಗಿ ಹೇಳಿ ಸಂರಕ್ಷೆ ನೋಡ್ತೀನಿ ಅಂತ ಆಸೆ ಪಡ್ತಾ ಇದ್ದಾರೆ. ಇನ್ನ ಶ್ರೀಮದ್ ಆಚಾರ್ಯರಿಂದ ರಚಿತವಾಗಿರ್ತಕ್ಕಂಥ ಸರ್ವಮೂಲ ಗ್ರಂಥಗಳೇನಿದೆ, ಆ ಸರ್ವಮೂಲ ಗ್ರಂಥಗಳನ್ನು ಓದಬೇಕಾದರೆ ಅದು ಸಾಮಾನ್ಯ ಅಲ್ಲ. ಪೂರ್ವಾರ್ಜಿತ ಪುಣ್ಯ ಇದ್ದರೆ ಮಾತ್ರ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಶ್ರವಣ ಮಾಡತಕ್ಕಂಥ ಯೋಗ ಬರುತ್ತಂತೆ, ಕೇಳೋ ಯೋಗ ಬರುತ್ತಂತೆ. ಅದಕ್ಕೆ ಪೂರ್ವಾರ್ಜಿತ ಪುಣ್ಯ ಇರಬೇಕು. ಅದು ಅಲ್ಪ ಸ್ವಲ್ಪ ಅಲ್ಲ, ಪುಣ್ಯ ರಾಶಿ ಇರಬೇಕಂತೆ. ಅನೇಕ ಪುಣ್ಯಗಳ ರಾಶಿ ಇದ್ದರೆ ಮಾತ್ರ ಶ್ರೀಮದಾಚಾರ್ಯರ ಗ್ರಂಥದ ಶ್ರವಣ ಮಾಡುವ ಒಂದು ಭಾಗ್ಯ ಸಿಗುತ್ತಂತೆ. ಹರಿವಾಯುಸ್ತುತಿಕಾರರು ಹೇಳ್ತಾರೆ, ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾಂ ಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತ ವಚನಾಂ ಚಾವಕಾಂ ಸ್ತೋತ್ಯ ಚುಂಚೂನ್ ವ್ಯಾಖ್ಯಾಮುತ್ಪಾತ ದುಃಖಾಂ ಚಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ ಚಿತ್ರಾಂ ಸಚ್ಚಾಸ್ತ್ರಕರ್ತಶ್ಚರಣ ಪರಿಚರಾಂ ಶ್ರಾವಯಾಸ್ಮಾಂಶ್ಚ ಕಿಂಚಿತ್. ಅವರನ್ನೇ ಪ್ರಾರ್ಥನೆ ಮಾಡ್ಕೋಬೇಕಂತೆ ಶ್ರೀಮದ್ ಆಚಾರ್ಯರನ್ನ. ಕಿಂಚಿತ್ ಶ್ರಾವಯ, ಸ್ವಲ್ಪ ನಿಮ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ಗ್ರಂಥದ ಮಹಿಮೆಯನ್ನ, ಗ್ರಂಥಗಳನ್ನ ಕಿಂಚಿತ್ ಶ್ರಾವಯ, ನಮಗೂ ಸ್ವಲ್ಪ ಕೇಳಿಸ್ರಿ ಸ್ವಾಮಿ. ಈ ಹಂತವರಿಗೆ ಕೇಳಿಸ್ತಾರೆ ಅದು ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳನ್ನ ಅಂತ ಹೇಳಿದ್ರೆ. ಉಚಿತ ಮಹಾಚಾರ್ಯ, ಯೋಗ್ಯವಾಗಿರ್ತಕ್ಕಂತಹ ಮಹಾಜ್ಞಾನಿಗಳು ಶ್ರೀಮದ್ ಆಚಾರ್ಯರು, ಸಚ್ಚಾಸ್ತ್ರಕರ್ತರು. ಒಂದೊಂದು ಕೂಡ ಸುಂದರವಾದ ನಿರ್ದುಷ್ಟವಾದ ಗ್ರಂಥಗಳು ಶ್ರೀಮದ್ ಆಚಾರ್ಯರು. ಗ್ರಂಥಮಾಲಿಕಾ ಸ್ತೋತ್ರ ಅಂತಲೇ ಒಂದು ಬರೆದಿದ್ದಾರೆ ವ್ಯಾಸರಾಜರು. ಆಚಾರ್ಯರ ಗ್ರಂಥಗಳು ಯಾವುದು ಅಂತ ಒಂದು ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಏನು ವಿಶೇಷ ಅಂದ್ರೆ, ಆ ಗ್ರಂಥಗಳನ್ನು ಓದಿಬಿಟ್ರೆ ಸಾಕಂತೆ. ಏತೇಷಾಂ ಪಾಠ ಮಾತ್ರೇಣ ಮದ್ವೇಷ ಪ್ರಿಯತೆ ಸದಾ. ಗ್ರಂಥ ತೆಗೆದು ಓದೋದು ಆಮೇಲೆ, ಯಾವ ಯಾವ ಗ್ರಂಥಗಳನ್ನ ಬರೆದಿದ್ದಾರೆ ಅಂತ ಏನು ಒಂದು ಪಟ್ಟಿ ಕೊಟ್ಟಿದ್ದಾರೆ ವ್ಯಾಸರಾಜರು. ಅದನ್ನ ಏತೇಷಾಂ ಪಾಠ ಮಾತ್ರೇಣ, ಪ್ರತಿದಿನ ಆ ಶ್ಲೋಕ ಆ ಗ್ರಂಥದ ಹೇಳ್ಕೊಂಡ್ಬಿಟ್ರೆ ಸಾಕಂತದ್ದು. ಗ್ರಂಥಮಾಲಿಕಾ ಸ್ತೋತ್ರ ಅಂತ ಕರೀತಾರೆ.
ಆ ಒಂದೊಂದಾಗಿ ಗೀತಾ ಭಾಷ್ಯಂ ಚಕಾರಾದೋ ಪ್ರಥಮಂ ತುಷ್ಟಿತಂ ಹರೇ ಭಾಷ್ಯಾನುಭಾಷ್ಯೇ ಚಕ್ರೇ ತಾನುವ್ಯಾಖ್ಯಾನಮುತ್ತಮಂ ಪ್ರಮಾಣ ಲಕ್ಷಣಂ ನಾಮ ಕಥಾ ಲಕ್ಷಣ ಸಂಧಿಕಂ ಉಪಾಧಿ ಖಂಡನಂ ಚಕ್ರೆ ಮಾಯಾವಾದಸ್ಯ ಖಂಡನಂ ಚಕ್ರೆ ಪ್ರಪಂಚಮಿತ್ಯಾತ್ವ ಅನುಮಾನ ಖಂಡನಮೇವ ಚ ಈಶಾವಾಸ್ಯಂ ಕಾಟಕಂಚ ಚಾಂದೋಗ್ಯ ಕರ್ಮಣೆ ತಥಾ ಮಾಂಡೂಕ್ಯಂ ನಾಮ ಷಟ್ಪಷ್ಟಂ ತಥಾ ತಲ್ವಕಾರಕಂ ಐತರೇಯಂ ತೈತ್ತಿರೀಯಂ ಬೃಹದಾರಣ್ಯಮೇವ ಚ. ಆಚಾರ್ಯರು ಮಾಡಿರ್ತಕ್ಕಂಥ 37 ಗ್ರಂಥಗಳ ಒಂದು ಪಟ್ಟಿ ಕೊಟ್ಟಿದ್ದಾರೆ ವ್ಯಾಸರಾಜರು. ಕಡೆಯಲ್ಲಿ ಅವರು ಬರೀತಾರೆ ವ್ಯಾಸರಾಜರು, ಏತೇಷಾಂ ಪಾಠ ಮಾತ್ರೇಣ ಮದ್ವೇಷ ಪ್ರಿಯತೆ ಸದಾ. ನಿಮಗೆ ಗ್ರಂಥ ಓದಕ್ಕೆ ಅಕಸ್ಮಾತ್ ಆಗದೆ ಇದ್ರೆ ಯೋಚನೆ ಮಾಡಬೇಡ್ರಿ, ಓದಕ್ಕೆ ಪ್ರಯತ್ನ ಪಡ್ರಿ. ಅಕಸ್ಮಾತ್ ಆಗದೆ ಇದ್ರೆ ಈ ಅವರ ಲಿಸ್ಟ್ ಓದ್ಬಿಡ್ರಿ, ಅವರ ಗ್ರಂಥಗಳು ಇಷ್ಟು ರಚನೆ ಮಾಡಿದ್ದಾರೆ ಅಂತ ನಾವು ದಿನಾಗ್ಲೂ ಅದನ್ನು ಓದ್ರಿ. ಮಧ್ವರಮಣ ಮಧ್ವೇಷ ವೇದವ್ಯಾಸ ದೇವರು ಪ್ರೀತರಾಗುತ್ತಾರೆ ಅಂತ ವ್ಯಾಸರಾಜರು ಬರೆದಿದ್ದಾರೆ. ಹಾಗಾದರೆ ಅವರ ಗ್ರಂಥಗಳಿಗೆ ಎಷ್ಟು ಮಹತ್ವ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವರು ಹೇಳುತ್ತಾರೆ, ಉಚಿತ ಮಹಾಚಾರ್ಯ, ನಿಜವಾಗಲೂ ಅವರು ಮಹಾಚಾರ್ಯರೇ ಶ್ರೀಮದಾಚಾರ್ಯರು, ಜಗದ್ಗುರುಗಳೇ, 14 ಲೋಕಕ್ಕೆ ಗುರುಗಳವರು, ಪೂಜ್ಯರಾದ ಆಚಾರ್ಯರವರು, ಸಚ್ಚಾಸ್ತ್ರಕರ್ತ, ಸಚ್ಚಾಸ್ತ್ರವನ್ನು ರಚನೆ ಮಾಡಿರ್ತಕ್ಕಂಥವರು. ಅತ್ಯುಚ್ಚಾಂ ರೋಚಯಂತಿ, ಅದು ಏನು ಕಷ್ಟ ಓದಿದ್ರೆ ಆನಂದವಾಗಿರುತ್ತೆ. ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಓದ್ತಾ 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 ಅದರಲ್ಲಿ ಏನಾದರೂ ನಮಗೆ ಅಭಿರುಚಿ ಬಂದುಬಿಟ್ರೆ ಅದರಿಂದ ಹೊರಗೆ ಬರಕ್ಕೆ ಇಷ್ಟನೇ ಇಲ್ಲ, ಅಷ್ಟು ಸುಂದರವಾಗಿ ಬರೀತಾರೆ. ಏನಿದೆ ಕರೆಕ್ಟಾಗಿ ತಿಳಿಸ್ತಾರೆ ನೋಡ್ರಿ ಅವರು. ಆ ಸೂತ್ರ ಏನಿದೆ, ಅದಕ್ಕೆ ಅರ್ಥ ಏನಿದೆ, ಯಾತಕ್ಕೋಸ್ಕರ ಈ ಸೂತ್ರ ಹೊರಟು, ಯಾವುದರಲ್ಲಿ ತೊಂದರೆ ಬಂತು, ಏನು ಆಕ್ಷೇಪ ಬಂತು, ಅದನ್ನ ಹೇಗೆ ಪರಿಹಾರ ಮಾಡಬೇಕು, ಎಲ್ಲ ಸುಂದರವಾಗಿ ತಿಳಿಸ್ತಾರೆ ತಮ್ಮ ಗ್ರಂಥಗಳಲ್ಲಿ. ಅತ್ಯದ್ಭುತವಾದ ಪಾಂಡಿತ್ಯ ಶ್ರೀಮದಾಚಾರ್ಯರು. ಅದು ಏನು, ಶ್ರಾವಕಾಂ ಅತ್ಯುಚ್ಚಾಂ ರೋಚಯಂತಿ. ರೋಚ ಅಂದ್ರೆ ಸಂತೋಷಗೊಳಿಸೋದು ನಮಗೆ, ರೋಚನ ಅಂದ್ರೆ ಆನಂದವನ್ನು ಕೊಡೋದಕ್ಕೆ ರೋಚನ ಅಂತ ಕರೀತಾರೆ. ಆ ಶ್ರಾವಕಾಂ ಯಾರು ಕೇಳುತ್ತಾರೆ, ಅತ್ಯುಚ್ಚಾಂ ರೋಚಯಂತಿ, ಚೆನ್ನಾಗಿ ನಮ್ಮನ್ನು ಸಂತೋಷ ಪಡ್ತಕ್ಕಂತಹ ಶ್ರುತಿ ಚಿತ ವಚನ, ಎಲ್ಲ ವೇದವಾಕ್ಯಗಳನ್ನು ಕೊಡ್ತಾರೆ ಆಚಾರ್ಯರು. ಶ್ರುತಿ ಪುರಸ್ಕೃತ ಲಾಪಿನಂ ಅಂತಾರೆ ವಾದಿರಾಜರು. ಮಧ್ವ ಸಿದ್ಧಾಂತದ ಗರಿಮೆ ಹಿರಿಮೆ ಎಂಥದ್ದು. ಯಾತಕ್ಕೋಸ್ಕರ ಮಧ್ವನವಮಿ ನಾವು ಮಾಡಬೇಕು ಅಂದ್ರೆ ಕಾರಣ ಕೊಡ್ಬೇಕಲ್ವಾ. ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿಬಿಟ್ರು ನಿಜ, ಅದನ್ನು ನೀವ್ಯಾಕೆ ಆಚರಣೆ ಮಾಡಬೇಕು, ಉತ್ಸವ ಮಾಡೋದಕ್ಕೆ ಯಾಕೆ, ಅಲಂಕಾರ ಮಾಡೋದು ಯಾಕೆ, ಭೋಜನ ಮಾಡೋದು ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಅಷ್ಟು ಉಪಕಾರ ಮಾಡಿ ಅವರು ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ನಮಗೆ ಭಗವಂತನ ಆಜ್ಞೆಯಂತೆ ಭೂಮಿಗೆ ಬಂದು ಇಷ್ಟು ಉಪಕಾರ ಮಾಡಿ ಆಮೇಲೆ ಇವತ್ತು ಬದರಿಯಲ್ಲಿ ಓದ್ತಾ ಕೂತಿದ್ದಾರೆ ಶ್ರೀಮದಾಚಾರ್ಯರು. ಈ ಟೀಚರ್ಸ್ಗೆಲ್ಲ ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಅಭಿವಂದನೆ ಮಾಡ್ತಾರೆ. ಎಲ್ಲರೂ ಕೂಡ ಕೋರ್ಸ್ ಎಲ್ಲ ಮುಗಿದೋದ ಮೇಲೆ ಇನ್ನೇನು ಕಾಲೇಜ್ ಬಿಟ್ಟು ಬರುವಾಗ ಆ ಟೀಚರ್ಸ್ಗೆಲ್ಲ ವಂದನಾರ್ಪಣೆ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಒಂದು ಲೌಕಿಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಹೇಳಿಕೊಟ್ಟಿದ್ದಾರೆ, ಅದನ್ನು ಓದಿದ್ವಿ, ಪಾಸ್ ಮಾಡಿದ್ವಿ, ಕೆಲಸ ಸಿಕ್ತು, ಇಷ್ಟಕ್ಕೆ ಅವರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ, ಒಂದು ಗಿಫ್ಟ್ ಕೊಡ್ತೀವಿ, ಒಂದು ಸೆಂಡ್ ಆಫ್ ಪಾರ್ಟಿ ಅಂತ ಕೊಡ್ತೀವಿ. ಅಂಥದ್ರಲ್ಲಿ ಮೋಕ್ಷವನ್ನ ಕೊಡಿಸ್ತಕ್ಕಂತಹ ಶಾಸ್ತ್ರ, ಅದು ಆನಂದಕರ ಶಾಸ್ತ್ರ, ಆನಂದ ತೀರ್ಥ. ಅದು ಏನು, ಸತ್ಯಲೋಕದಿಂದ ಭೂಲೋಕಕ್ಕೆ ಬಂದು ನಮಗೋಸ್ಕರವಾಗಿ ಶುದ್ಧ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟು ಬದರಿಕಾಶ್ರಮಕ್ಕೆ ಹೋಗಿರ್ತಕ್ಕಂಥವರಿಗೆ, ಅವರು ಬದರಿಕಾಶ್ರಮಕ್ಕೆ ಹೋದ ದಿವಸ ಒಂದು ದಿವಸವಾದರೂ ಕೂಡ ಅವರನ್ನು ನೆನೆಸ್ಕೊಂಡು ಎಷ್ಟು ಉಪಕಾರ ಮಾಡಿದಿರಿ, ನಾನೆಂತೂ ಮರೆಯಲಿ ಈ ಮಾಡಿದ ಉಪಕಾರ ಅಂತಾರೆ ದಾಸರಾಯರು. ಅದು ಜನ್ಮ ಜನ್ಮಕ್ಕೆ ನಮ್ಮ ಉದ್ಧಾರಕ್ಕೆ ಕಾರಣೀಭೂತವಾಗುವಷ್ಟು ಉಪಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ಅವರು ಶ್ರುತಿಚ್ಯುತ ವಚನ, ಎಲ್ಲ ವೇದವಾಕ್ಯಗಳಿಂದ ಕೂಡಿರುತ್ತೆ ನೋಡಿ. ಹಂಗೆ ಮಾತಾಡೋದೇ ಇಲ್ಲ ಶ್ರೀಮದಾಚಾರ್ಯ, ಎಲ್ಲದಕ್ಕೂ ವೇದ ಕೊಡ್ತಾರೆ ನೋಡಿ. ಇಲ್ಲಿ ಈ ವೇದದಲ್ಲಿ ಇಲ್ಲಿದೆ, ಇದರಲ್ಲಿ ಇಲ್ಲಿದೆ, 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 ಈ ವೇದದಲ್ಲಿ ಹಿಂಗೆ ಹೇಳಿದೆ, ಈ ವೇದವ್ಯಾಸ ದೇವರು ಈ ಪುರಾಣದಲ್ಲಿ ಹಿಂಗೆ ಹೇಳಿದ್ದಾರೆ. ಒಂದು ವೇದ ಒಂದು ಪುರಾಣ, ಒಂದು ವೇದ ಒಂದು ಪುರಾಣ, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಹರಿವಂಶ, ಭಗವದ್ಗೀತೆ, ತಾವೇನು ವಿಷಯ ಹೇಳ್ತಾರೋ ನೋಡಿ. ನಾನು ಹೇಳ್ತಾ ಇಲ್ಲ, ಇಲ್ಲಿ ವೇದವ್ಯಾಸ ದೇವರು ಹಿಂಗೆ ಹೇಳಿದ್ದಾರೆ, ಈ ಪುರಾಣದಲ್ಲಿ ಹೇಳಿದ್ದಾರೆ. ಇತಿ ಬ್ರಾಹ್ಮೆ, ಇತಿ ಗಾರುಡೆ, ಇತಿ ನಾರದೀಯ, ಇತಿ ಸ್ಕಾಂದೆ, ಇತಿ ವಾಮನೆ, ಇತಿ ವರಾಹೆ. ಏನು ಅತ್ಯದ್ಭುತವಾಗಿರ್ತಕ್ಕಂಥ
ತಸ್ಮಾತ್ ಶ್ರುತಿಶ್ರುತ ವಚನ, ವೇದಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನು ಕೊಟ್ಟಿರತಕ್ಕಂತಹ ಅದೇನ್ ಮಾಡುತ್ತೆ ಅದು ಉತ್ಪಾತ ದುಃಖ. ಕೇಳ್ತಾ 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 ನೀವು ಮಾಡಿರ್ತಕ್ಕಂತಹ ಭಾಷ್ಯ ಏನಿದೆ ಅದನ್ನು ಶ್ರವಣ ಮಾಡ್ತಾ ಉತ್ಪಾತ ದುಃಖ, ದುಃಖವನ್ನ ಪರಿಹಾರ ಮಾಡತಕ್ಕಂತಹ, ಸಕಲ ಮನೋಭೀಷ್ಟಗಳನ್ನ ಕೊಡತಕ್ಕಂತಹ ಚಿತ್ರಾಂ ವ್ಯಾಖ್ಯ, ಅದ್ಭುತವಾದ ವ್ಯಾಖ್ಯ. ಆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಆಶ್ಚರ್ಯ ಆಗೋಯ್ತು ಅವರಿಗೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ತಮ್ಮ ಶಂಕರ ಪಂಡಿತರು ಅಂತ ಅವರಿಬ್ರು ಅಣ್ಣತಮ್ಮಂದರು. ಆ ಶಂಕರ ಪಂಡಿತರು ಆಚಾರ್ಯರ ಗ್ರಂಥಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ಅವರು ಲೈಬ್ರರಿಯನ್ನು, ಆಚಾರ್ಯರ ಗ್ರಂಥಗಳೆಲ್ಲ ಶಂಕರ ಪಂಡಿತರ ಹತ್ರ ಇತ್ತು. ಇವರಿಗಿಂತ ಮುಂಚೆನೆ ಆಚಾರ್ಯರ ಹತ್ರ ಬಂದ್ಬಿಟ್ಟಿದ್ರು. ಅವರು ತಮ್ಮ ಗ್ರಂಥಗಳನ್ನೆಲ್ಲ ಶಂಕರ ಪಂಡಿತರ ಹತ್ರ ಇಟ್ಟಿದ್ರು. ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ರಾತ್ರಿ ಹೊತ್ತು ತಮ್ಮ ತಮ್ಮನ ಮನೆಗೆ ಹೋಗೋರು, ಯಾರಿಗೂ ಕಾಣದಂಗೆ. ಕ್ಷಣದಾಸು ಸುಮಧ್ವ ವಿಜಯ ಹೇಳುತ್ತೆ ಈ ಮಾತು. ರಾತ್ರಿ ಹೊತ್ತು ತಮ್ಮ ತಮ್ಮನ ಮನೆಗೆ ಹೋಗಿ ಈ ಆಚಾರ್ಯರ ಗ್ರಂಥಗಳೆಲ್ಲ ಓದೋರಂತೆ. ಅವರು ಅವ್ರಿಗೇನು ಸಂಶಯ ಬಂದಿತ್ತು, ಆ ಸೂತ್ರ ಭಾಷ್ಯದಲ್ಲಿ, ಅವರ ಸೂತ್ರ ಭಾಷ್ಯದಲ್ಲಿ ಹಿಂಗಿರಕ್ಕೆ ಸಾಧ್ಯ ಇಲ್ಲ, ಏನೋ ನಮ್ಮ ಗುರುಗಳು ಬರೆದಿದ್ದಾರೆ, ನಾವು ಓದ್ತಿದ್ದೀವಿ ಹೊರತು ಸೂತ್ರಕ್ಕೆ ಭಾಷ್ಯಕ್ಕೆ ಟ್ಯಾಲಿ ಮಾಡಿದಾಗ ಒಂದಕ್ಕೆ ಹೊಂದಿಕೆ ಆಗುವುದಿಲ್ಲ. ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಭಾಷ್ಯಾಭಿಸಂಧೌ ಚ ವಿಶುದ್ಧ ಬುದ್ಧಿಭಿಃ ನಿಗೃಹ್ಯ ಗೂಢಾಗ್ರಹಮುಗ್ರಮೇತಯೋ ಮಾನ್ಯೋನ್ವಯೋನ್ಯೋನ್ಯಮಹೋ ನ ದೃಶ್ಯತೆ ಅಂತ ಇದೆ ಸುಮಧ್ವ ವಿಜಯದಲ್ಲಿ. ಅವರೇ ಬರೆದಿದ್ದಾರೆ, ಇವರ ಮಕ್ಕಳು. ಸೂತ್ರ ಮತ್ತು ವ್ಯಾಖ್ಯಾನ ಎರಡು ನೋಡಿದಾಗ ಎರಡು ಒಂದೇ ತರ ಇರಬೇಕಲ್ವ. ಅದು ಕಾಮೆಂಟ್ರಿ, ಅದು ವ್ಯಾಖ್ಯಾನ ವ್ಯಾಖ್ಯೆಯ ಭಾವ ಅಂತ ಕರೀತಾರೆ ಅದಕ್ಕೆ. ಅದು ಕಾಣ್ತಾ ಇಲ್ಲ, ಸೂತ್ರ ಇರೋದೇ ಬೇರೆ, ಇವ್ರು ಬರೆದಿರೋದೇ ಬೇರೆ ಅಂತ ಅವ್ರಿಗೆ ಗೊತ್ತಾಯ್ತಂತೆ. ಹಾಗಾಗಿ ಇದು ಸರಿ ಇಲ್ಲ, ಬೇರೆ ಇನ್ನೇನೋ ಇರಬೇಕು ಅಂತ ತಲೆಯಲ್ಲಿ ಕೊರಿತಾ ಇತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ. ರಾತ್ರಿ ಹೊತ್ತು ಹೋಗಿ ನೋಡೋರು ಈ ಆಚಾರ್ಯರ ಸೂತ್ರ ಭಾಷ್ಯ. ಅವ್ರ ತಮ್ಮನ ಹತ್ರ ಇತ್ತಲ್ಲ, ಕೊಡಪ್ಪ ಅಂತ ಹೇಳಿ ನೋಡೋರು. ಆವಾಗ ನೋಡ್ರಿ ಅವ್ರಿಗೆ ಎಷ್ಟು ಸಂತೋಷ ಆಗೋಯ್ತು ಅಂತ ಹೇಳಿದ್ರೆ, ಎಷ್ಟು ವರ್ಣನೆ ಮಾಡಿದ್ದಾರೆ ಅವರ ಮಕ್ಕಳು ಸುಮಧ್ವ ವಿಜಯದಲ್ಲಿ. ಸೂತ್ರ ಭಾಷ್ಯದ ವರ್ಣನೆನೇ ಇದೆ 9ನೇ ಸರ್ಗದಲ್ಲಿ. ಉಕ್ತಮುಕ್ತಂ ಅವಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮು ವ್ಯಂಜಯ ಸ್ಮೃತಿ ವಿರೋಪಿ ರಂಜಸ ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ಮಿ ಹರಿಮೇಶ್ವ ಕೃತ್ಸವತ್. ಏನು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ವಾಸುದೇವ ಹೃದಯಾತಿ ವಲ್ಲಭಂ ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನ ಭಕ್ತಿ ದಮನಂತ ಸೌಖ್ಯದಂ ಭೂತ ಭವ್ಯ ಭವಿದಾತ್ಮ ವಿಕ್ವಚಿತ್. ಒಂದು 7-8 ಶ್ಲೋಕಗಳಲ್ಲಿ ಅವರ ಸೂತ್ರ ಭಾಷ್ಯವನ್ನ ವರ್ಣನೆ ಮಾಡಿದ್ದಾರೆ 15ನೇ ಸರ್ಗದಲ್ಲಿ, 9ನೇ ಸರ್ಗದಲ್ಲಿ. ಇದನ್ನು ನಾವು ಗಮನಿಸಿದಾಗ ಅವ್ರಿಗೆಷ್ಟು ಸಂತೋಷ ಆಗೋಯಿತು. ಚಿತ್ರಾಂ ವ್ಯಾಖ್ಯಾಂ, ಅತ್ಯದ್ಭುತವಾಗಿರ್ತಕ್ಕಂತಹ ವಿಚಿತ್ರವಾದ ಆಶ್ಚರ್ಯತಮವಾಗಿರ್ತಕ್ಕಂತಹ ವೇದ ವ್ಯಾಖ್ಯಾನವನ್ನ, ಸೂತ್ರ ವ್ಯಾಖ್ಯಾನವನ್ನ, ಋಗ್ಭಾಷ್ಯ, ಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯ, ಗೀತಾ ಭಾಷ್ಯ ಎಲ್ಲದಕ್ಕೂ ಬರ್ತೀಯ ಶ್ರೀಮದಾಚಾರ್ಯ. ಆದರೆ ಇದು ನಮಗೆ ಯಾವಾಗ ಬರುತ್ತೆ, ಸಾಮಾನ್ಯ ಜನರಿಗೆ ಯಾವಾಗ ಅರ್ಥ ಆಗತ್ತೆ ಅಂದ್ರೆ, ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರ ಚರಾಚಾರತಃ. ಮೊದಲನೇದು ಪ್ರಾಚೀನ ಆಚೀರ್ಣ ಪುಣ್ಯ ಉಚ್ಚಯ ಚತುರತರ ಆಚಾರ ಎರಡಿರಬೇಕಂತೆ ನೋಡಿ. ಶ್ರೀಮದಾಚಾರ್ಯರ ಸಿದ್ಧಾಂತ ಯಾರಿಗೆ ತಲೆಯಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರೆ, ಪ್ರಾಚೀನ ಆಚೀರ್ಣ, ಆಚೀರ್ಣ ಅಂದ್ರೆ ಸಂಪಾದನೆ ಮಾಡಿರೋದು. ಹಿಂದಿನ ಜನ್ಮದಲ್ಲಿ ನೀವೇನಾದರೂ ಪುಣ್ಯವನ್ನ ಸಂಪಾದನೆ ಮಾಡಿದರೆ, ಪುಣ್ಯ ಅಲ್ಲ, ಅಲ್ಪ ಸ್ವಲ್ಪ ಅಲ್ಲ, ಪುಣ್ಯ ಉಚ್ಚಯ, ಪುಣ್ಯದ ರಾಶಿನೇ ಇರಬೇಕು ನಮಗೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ರಾಶಿಯಿಂದ ಮೊದಲನೇದು ಅತ್ಯುತ್ತಮ ಆಚಾರ ಇರಬೇಕು. ಸದಾಚಾರ ಇರೋರಿಗೆ ಬೇಗ ಬಂದ್ಬಿಡತ್ತೆ ಆಚಾರ್ಯರ ಸಿದ್ಧಾಂತ. ಒಳ್ಳೆ ಆಚಾರ ಇರಬೇಕು, ಹಿಂದಿನ ಜನ್ಮದ ಪುಣ್ಯ ಇರಬೇಕು. ಆಮೇಲೆ ಚಾರುಚಿತ್ತ, ನಿರ್ದುಷ್ಟವಾದ ಬುದ್ಧಿ ಇರಬೇಕು. ಕಲ್ಮಶ ಬುದ್ಧಿ ಇರಬಾರದು, ನಿರ್ದುಷ್ಟವಾದ ಬುದ್ಧಿ ಇರಬೇಕು.
ಶುದ್ಧ ಮನಸ್ಸಿರಬೇಕು. ಆಚಾರ ಮಾಡ್ತಾ 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 ಮನಸ್ಸು ಶುದ್ಧಿ ಆಗುತ್ತೆ. ಶುದ್ಧ ಬುದ್ಧಿ ಇರೋರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಕಾರ್ಬನ್ ಪೇಪರ್ ಇದ್ದಂಗೆ ನೋಡಿ, ಹೊಸ ಕಾರ್ಬನ್ ಪೇಪರ್ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಅವಾಗ ನೀವು ಬರೀತಾ ಇರ್ರಿ, ಎಷ್ಟು ಚೆನ್ನಾಗಿ ಪ್ರಿಂಟ್ ಬೀಳುತ್ತೆ. ಅದೇ ಯೂಸ್ ಮಾಡ್ತಾ 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 ನೋಡಿದ್ರೆ ಅದು ಉಪಯೋಗಿಸಿ 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 ಆಮೇಲೆ ನೀವು ಬರೆದ್ರೆ ಅದು ಕೆಳಗಡೆ ಇಂಪ್ರೆಷನ್ನೇ ಬಿದ್ದಿರಲ್ಲ. ಯಾಕೆ? ಅದು ಯೂಸ್ ಆಗ್ಬಿಟ್ಟಿರುತ್ತೆ. ಹಂಗೆ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಗುರುಗಳಿಂದ ಕೇಳಿರ್ತಕ್ಕಂಥ ವಿಷಯಗಳೆಲ್ಲ ಹಂಗೆ ಉಳ್ಕೊಂಡ್ಬಿಡುತ್ತೆ. ಸಕೃತ್ ಒಮ್ಮೆ ಶ್ರವಣ ಮಾಡಿದ್ರು ಸಾಕು, ನೀವು ಹಂಗೆ ಉಳ್ಕೊಂಡ್ಬಿಡುತ್ತೆ ಬುದ್ಧಿಲಿ. ಆದರೆ ಮನಸ್ಸು ಕಲುಷಿತ ಆಗಿಬಿಟ್ರೆ, ನಮ್ಮ ಪಾತ್ರೆ ಕೆಟ್ಟೋದ್ರೆ ಹಾಲು ಉಳ್ಕೊಂಬೋದಿಲ್ಲ. ಪಾತ್ರೆ ಸರಿಯಾಗಿ ತೊಳೆಯದೇ ಇದ್ರೆ ಅದರಲ್ಲಿ ಹಾಲು ಹಾಕಿಸ್ಕೊಂಡು ಒಲೆ ಮೇಲೆ ಇಟ್ಟ ತಕ್ಷಣ ಹಾಲು ಒಡೆದೋಗುತ್ತೆ. ಯಾಕೆ ಅಂದ್ರೆ ಹಾಲೆಲ್ಲ ಮಿಸ್ಟೇಕು ನಿಮ್ಮ ಪಾತ್ರೆ. ಹಂಗೆ ಮನಸ್ಸಿನಲ್ಲಿ ಶೇಖರಣೆ ಮಾಡಬೇಕಾದ್ರೆ ಮನಸ್ಸು ಅಂತಕ್ಕಂಥ ಪಾತ್ರೆ ಶುದ್ಧವಾಗಿರ್ಬೇಕು. ಅದು ಅಶುದ್ಧಿ ಆಗೋಕ್ಕೆ ನಾನಾ ಕಾರಣಗಳಿರುತ್ತೆ. ಆ ಯಾವ ಅಶುದ್ಧತೆಯನ್ನು ತಂದುಕೊಳ್ತೀನಿ ಶುದ್ಧವಾಗಿ ಯಾರು ಇಟ್ಕೊಂಡಿರ್ತಾರೆ, ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತಾರೆ ದಾಸರಾಗಿ. ಕಸಿಲಿಸಿ ಬಿಡಬೇಕು. ಸದಾ ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಮಾಡ್ತಾ ಇರೋದು, ಇನ್ನೊಬ್ಬರ ವಿಷಯ ಮಾತಾಡ್ತಾ ಇರೋದು, ಇನ್ನೊಂದು ಕಡೆ ಗಮನ ಇರೋದು ಲೋಕದಲ್ಲಿ ಇದ್ದ ಮೇಲೆ ಸ್ವಲ್ಪ ಬೇಕಾಗತ್ತೆ. ಆದ್ರೆ ಅದನ್ನೇ ಬಹುಲೋಕ ವಿಚಿಂತನೆ, ಬಹುಲೋಕ ವಿಚಿಂತನೆ ಮಾಡಬಾರ್ದು. ಏನೋ ಸ್ವಲ್ಪ ಕೇಳಿದ್ವಿ ಆಯ್ತು, ಬಿಟ್ವಿ ಆಯ್ತು, ಸರಿ, ಅದನ್ನೇ ನೀವು ಗಂಟೆಗಟ್ಟಲೆ ದಿನಗಟ್ಟಲೆ ಚಿಂತನೆ ಮಾಡ್ತಾ ಇದ್ರೆ ಮನಸ್ಸಿನ ತುಂಬ ಅದೇ ತುಂಬಿಕೊಂಡ್ಬಿಟ್ರೆ ನಿಮಗೆ ಈ ವಿಷಯಗಳು ಯಾವುದು ಹೋಗೋದಿಲ್ಲ. ಅದಕ್ಕೆ ಮೊದಲು ಪ್ರಾಚೀನಾಚೀರ್ಣ ಪುಣ್ಯರಾಚಿ ಇರಬೇಕು. ಹಿಂದಿನ ಜನ್ಮಗಳಲ್ಲಿ ನಾವು ಗಳಿಸಿರ್ತಕ್ಕಂಥ ಪುಣ್ಯ ರಾಶಿ ಏನಾದರೂ ಇದ್ದರೆ, ಮತ್ತೆ ಈ ಜನ್ಮದಲ್ಲಿ ಅತ್ಯಂತ ಆಚಾರ ಇರಬೇಕು ನಮಗೆ. ಚಾರುತರ ಶ್ರೇಷ್ಠವಾಗಿರ್ತಕ್ಕಂಥ ಆಚಾರ ಇರಬೇಕು ನಮಗೆ. ಆಮೇಲೆ ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿರಬೇಕು, ಚಾರುಚಿತ್ತ. ಇಷ್ಟಿದ್ರೆ ಶ್ರಾವಕಾಂ ಚೋದ್ಯ ಚುಂಚು, ಕೇಳೋ ಮನಸ್ಸಿರಬೇಕು. ಪ್ರಶ್ನೆ ಕೇಳೋದ್ರಲ್ಲಿ ಸಾಮರ್ಥ್ಯ ಇರಬೇಕು. ಪ್ರಶ್ನೆ ಕೇಳೋದ್ರಲ್ಲೂ ಒಂದು ಜಾಣತನ ಇರುತ್ತೆ. ನಮ್ಗೆ ಸ್ವಲ್ಪ ಗೊತ್ತಿರಬೇಕು ಪ್ರಶ್ನೆ ಕೇಳಬೇಕಾದ್ರೆ, ಪೂರ್ತಿ ಗೊತ್ತಿರಬಾರ್ದು, ಸ್ವಲ್ಪ ಗೊತ್ತಿರಬೇಕು. ಅದರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಆ ಪ್ರಶ್ನೆ ಕೇಳೋ ಸಾಮರ್ಥ್ಯ ಇರಬೇಕು. ಅಂತಹ ಮತ್ತು ಚಿಂತಾರತ, ಯಾವಾಗಲೂ ಆಲೋಚನೆ ಮಾಡ್ತಾ ಇರಬೇಕಂತೆ, ಧ್ಯಾನ ಮಾಡ್ತಾ ಇರಬೇಕು. ಪರಮಾತ್ಮನ ಧ್ಯಾನ, ಪರಮಾತ್ಮನ ಭಕ್ತರ ಧ್ಯಾನ, ಅವರ ಗ್ರಂಥದ ಚಿಂತನೆ, ಅವರ ಉಪನಿಷತ್ ಭಾಷ್ಯಾದಿಗಳ ಚಿಂತನೆ, ಇದರಲ್ಲಿ ರತರಾಗಿರಬೇಕು. ಆಮೇಲೆ ಚರಣ ಪರಿಚರ, ದೊಡ್ಡವರ ಪಾದ ಸೇವೆಯನ್ನು ಮಾಡಬೇಕು. ಇಷ್ಟಿದ್ದವರಿಗೆ ಅಂತ ಮಧ್ವ ಸಿದ್ಧಾಂತ ಬರೋದು. ಬೇರೆಯವರಿಗೆಲ್ಲ ಯಾಕೆ ಮಧ್ವ ಸಿದ್ಧಾಂತ ಬಂದಿಲ್ಲ? ಇಷ್ಟೇ ಜನ ಕಡಿಮೆ ಇದ್ದಾರೆ, ಯಾಕೆ ಬೇರೆಯವರಿಗೆ ಹೋಲಿಸಿದಾಗ ನಮ್ಮ ಸಂಖ್ಯೆ ಯಾಕೆ ಅಂತ ಎಲ್ಲರಿಗೂ ಪ್ರಶ್ನೆ ಬರುತ್ತೆ. ಆದರೆ ಇಲ್ಲಿ ಉತ್ತರ ಕೊಡ್ತಾರೆ ಮಧ್ವ ಸಿದ್ಧಾಂತ. ಈಗ PhD ಎಷ್ಟು ಜನ ಮಾಡ್ತಾರೆ? ಭಾರತ ದೇಶದಲ್ಲಿ ಎಷ್ಟು ಜನ ಜನಸಂಖ್ಯೆ ಇದೆ? ಅದರಲ್ಲಿ ಅಕ್ಷರಸ್ಥರೆಷ್ಟು, ನಿರಕ್ಷರಸ್ಥರೆಷ್ಟು? ಅಕ್ಷರಸ್ಥರಲ್ಲೂ ಕೂಡ ಓದಿರೋರು, ತುಂಬಾ ಓದಿರೋರು ಎಷ್ಟು, ಸ್ವಲ್ಪ ಓದಿರೋರು ಎಷ್ಟು, PhD ಮಾಡಿರೋರು ಎಷ್ಟು? ತುಂಬಾ ಕಡಿಮೆ ಇಡೀ ಭಾರತದ ಪಾಪ್ಯುಲೇಷನ್ಗೆ ಹೋಲಿಸಿದಾಗ, ಇಡೀ ಜಗತ್ತಿಗೆ ಹೋಲಿಸಿದಾಗ. ಯಾಕೆ ಅಂದ್ರೆ ಅದು ಅಷ್ಟು ಕಷ್ಟ, ಅದು ಅಷ್ಟು ಸುಲಭ ಅಲ್ಲ. ಅದು ದೊಡ್ಡ ದೊಡ್ಡ ಪರೀಕ್ಷೆಗಳು. ಲೌಕಿಕದಲ್ಲೇ ಹಿಂಗಾದಾಗ ಇನ್ನ ವೇದಮಂತ್ರಗಳು ಅಥವಾ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡುವುದು ತುಂಬಾ ಕಡಿಮೆ. ಅದು ಇಷ್ಟೆಲ್ಲ ಇರಬೇಕು. ನಮಗೆ ಪುಣ್ಯದ ರಾಶಿ ಇರಬೇಕು, ಒಳ್ಳೆ ಆಚಾರ ಇರಬೇಕು, ಉತ್ತಮವಾಗಿರ್ತಕ್ಕಂಥ ನಿರ್ದುಷ್ಟವಾದ ಮನಸ್ಸಿರಬೇಕು, ಶ್ರೋತೃಗಳಾಗಿರಬೇಕು, ಪ್ರಶ್ನೆ ಕೇಳೋ ಸಾಮರ್ಥ್ಯ ಇರಬೇಕು, ಭಗವಂತನ ಧ್ಯಾನದಲ್ಲಿ ರತರಾಗಿರಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡವರ ಪಾದ ಸೇವೆ ಮಾಡಬೇಕು. ಚರಣ ಪರಿಚರ ವಿನಾ ಮಹತ್ಪಾದರಜೋಭಿಷೇಕಂ. ಪ್ರಹ್ಲಾದರಾಜರು ಹೇಳ್ತಾರೆ, ಅಪ್ಪ ಭಗವಂತನಲ್ಲಿ ಬುದ್ಧಿ, ಭಗವಂತನಲ್ಲಿ ಮನಸ್ಸು ಹಂಗೆಲ್ಲ ಬರೋದಿಲ್ಲ. ವಿನಾ ಮಹತ್ಪಾದರಜೋಭಿಷೇಕಂ, ದೊಡ್ಡವರ ಪಾದ ತುಳಿಯಲ್ಲಿ ನಿಂದಬೇಕು. ನಾವು ದೊಡ್ಡವರ ಸೇವೆಯನ್ನು ಮಾಡಬೇಕು, ಅವರ ಅನುಗ್ರಹವನ್ನು ಪಡ್ಕೋಬೇಕು, ಅವರ ಪ್ರಸನ್ನತೆಯನ್ನು ಪಡೆಯಬೇಕು. ಇವರಿಗೆ ಮಧ್ವಶಾಸ್ತ್ರ ಗೊತ್ತಾಗುತ್ತದೆ. ಅದೇನೋ ನಮ್ಮ ಯೋಗ್ಯತಾನುಸಾರವಾಗಿ. ನಾವು ಮಧ್ವಶಾಸ್ತ್ರವನ್ನು ಓದೋದರಲ್ಲಿ ಮನುಷ್ಯೋತ್ತಮರು ಕಡೆಯಲ್ಲಿರೋರು, ದೇವತೆಗಳು ಮುಖ್ಯ ಅಧಿಕಾರಿಗಳು, ತದನಂತರದಲ್ಲಿ ಗಂಧರ್ವರು, ತದನಂತರದಲ್ಲಿ ಋಷಿಗಳು, ತದನಂತರದಲ್ಲಿ ಪಿತೃಗಳು, ತದನಂತರದಲ್ಲಿ ಚಕ್ರವರ್ತಿಗಳು, ತದನಂತರದಲ್ಲಿ ನಾವು. ಇಷ್ಟೇ ನಮಗೆ ಗೊತ್ತಾಗೋದು. ಎಷ್ಟು ಗೊತ್ತಾಗುತ್ತೋ ಅಷ್ಟು ಗೊತ್ತಾಗಬೇಕಾದ್ರೂ ಇಷ್ಟು ಕ್ವಾಲಿಫಿಕೇಶನ್ ಇರಬೇಕು.
ನಮಗೆ ಗೊತ್ತಾಗೋದು ಸ್ವಲ್ಪನೇ, ಅದರಲ್ಲೇನು ಸಂಶಯನೇ ಇಲ್ಲ. ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಕ್ವಾಲಿಫಿಕೇಶನ್ ನಲ್ಲಿ ಲಾಸ್ಟ್ ಅಲ್ಲಿ ಇದೀವಿ ನಾವು. ಅದು ಏನೋ ಮನುಷ್ಯೋತ್ತಮರಾಗಿದ್ರೆ ಆಗಿದ್ದೀವಿ ಅಂತ ಅನ್ಕೋಬಹುದು. ಇದೆಲ್ಲ ನಾವು ಓದ್ತಾ ಇರೋದ್ರಿಂದ, ಹೀಗೆಲ್ಲ ಭಾಗವಹಿಸ್ತಾ ಇರೋದ್ರಿಂದ, ಆರಾಧನೆ ಮಾಡ್ತಾ ಇರೋದ್ರಿಂದ, ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾವು ಮನುಷ್ಯೋತ್ತಮರಾಗಿರಬಹುದು ಅಂತ ಊಹೆ ಮಾಡಿಕೊಂಡು ಮಾಡ್ತಾ ಇದೀವಿ ಅಷ್ಟೇ. ಒಳಗಡೆ ಸ್ವರೂಪದಲ್ಲಿ ನಾವೇನಾಗಿದ್ದೀವೋ ಗೊತ್ತಿಲ್ಲ ನಮಗೆ. ಹಾಗಾಗಿ ನಮಗೆ ಗೊತ್ತಾಗೋದು ತುಂಬಾ ಕಡಿಮೆ. ಅಷ್ಟು ಗೊತ್ತಾಗಬೇಕಾದರೂ ಕೂಡ ಇಷ್ಟೆಲ್ಲ ಇರಬೇಕಂತ. ಅಸ್ಮಾನ್ ಕಿಂಚಿತ್ ಶ್ರಾವಯ, ಅವರೇ ಹೇಳ್ತಾರೆ, ಶ್ರಾವಯ ಅಸ್ಮಾಂಶ್ಚ ಕಿಂಚಿತ್. ಅಸ್ಮಾನ್ ಕಿಂಚಿತ್ ಶ್ರಾವಯ, ಸ್ವಲ್ಪ ನಿಮ್ಮ ಸಚ್ಚಾಸ್ತ್ರವನ್ನ, ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ನಿಮ್ಮ ಆ ಸಚ್ಚಾಸ್ತ್ರವನ್ನ ನಮಗೂ ಸ್ವಲ್ಪ ಕೇಳಿಸ್ರಿ ಸ್ವಾಮಿ ಅಂತ ಪ್ರತಿದಿನ ಅವರ ಪಾದಕ್ಕೆ ಬಿದ್ದು ಕೇಳ್ಕೊತಾ ಇದ್ದರೆ, ಯಾವತ್ತೋ ಒಂದು ದಿವಸ ನಮ್ಮ ಮೇಲೆ ವಿಶೇಷ ಅನುಗ್ರಹವನ್ನ ಮಾಡಿ, ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಯಾವುದೋ ಒಂದು ಜನ್ಮದಲ್ಲಿ ಯೋಗ್ಯವಾಗಿರ್ತಕ್ಕಂತಹ ಗುರುಗಳನ್ನು ಹೊಂದಿಸಿ ನಮಗೆ ಕೇಳಿಸ್ತಾರೆ. ಆದ್ದರಿಂದ ಇಷ್ಟೆಲ್ಲ ಪ್ರಯತ್ನ ನಮ್ಮ ಹತ್ರ ಇದ್ರೆ, ಇಷ್ಟೆಲ್ಲ ಒಂದು ಆಚಾರ ನಮ್ಮ ಹತ್ರ ಇದ್ರೆ, ಇವತ್ತೆಲ್ಲ ನಾಳೆ ಗುರುಗಳ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ಅವರ ಭಾಷ್ಯದ ಮಹಿಮೆಯನ್ನ, ಅವರ ಗ್ರಂಥದ ಮಹಿಮೆಯನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಈಗ ನಮಗೆ ಗೊತ್ತಾಗುತ್ತೆ ಯಾಕೆ ತುಂಬಾ ಜನ ಮಧ್ವ ಭಾಷ್ಯ ಓದೋದಿಲ್ಲ. ಬೇರೆ ಭಾಷ್ಯಕ್ಕೆಲ್ಲ ಎಷ್ಟೆಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿ ನೋಡಿದ್ರು ಅವರೇ ಕಾಣಿಸ್ತಾರೆ, ನಮ್ಮವ್ರು ಇರೋದೇ ಇಲ್ಲ, ತುಂಬಾ ಕಡಿಮೆ. ಯಾಕೆ ಅಂದ್ರೆ ಅಷ್ಟೊಂದು ತುಂಬಾ ಆಚಾರ ವಿಚಾರಗಳು ಬೇಕು ಅದನ್ನು ಓದೋದಿಕ್ಕೆ, ಒಳ್ಳೆ ಪುಣ್ಯ ಇರಬೇಕು, ಅವರು ಮಾತ್ರ ಸಿಗತ್ತೆ. ಹಂಗೆ ಎಲ್ಲರಿಗೂ ಸಿಗೋದಿಲ್ಲಪ್ಪ, ಅಪ್ಪಟ ಬಂಗಾರ ಅದು, ನವರತ್ನ ಖಚಿತವಾಗಿರ್ತಕ್ಕಂಥದ್ದು, ಹಂಗೆ ಎಲ್ಲರಿಗೂ ಸಿಗೋದಿಲ್ಲ ಅಂತ ಹೇಳಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಅದು ನವಮಸ್ಕಂದದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ಬರೆದಿದ್ದಾರೆ. ಏಕವಿಂಶತಿ ಕುಭಾಷ್ಯ ದೋಷಕಂ ಬ್ರಹ್ಮಸೂತ್ರ ಗಣಮಾಶ್ಯಮದ್ಭುತಂ ಅಪ್ಯದೂಷ್ಯ ನತದೋತನಂತದೇ ಭೂತ ಭಾವಿ ಭವದಾತ್ಮ ವೈಕ್ವಚಿತು. 750 ವರ್ಷದ ಹಿಂದೆ, ಇನ್ನೂ ಜಾಸ್ತಿ ಆಗೋಗಿದೆ, 800 ವರ್ಷ ಹತ್ತತ್ರ ಆಗಿ ರಚನೆ ಮಾಡಿರುವುದು ಆಚಾರ್ಯರು. ಇನ್ನೂ ಅದರ ಮೇಲೆ ಬರೀತಾನೆ ಇದ್ದಾರೆ, ಖಂಡನೆ ಮಾಡುತ್ತಾನೆ ಇದ್ದಾರೆ, ಪ್ರಯತ್ನ ಪಡ್ತಾನೇ ಇದ್ದಾರೆ. ಇನ್ನೂ ಇವತ್ತಿಗೂ ಪಡ್ತಾ ಇದ್ದಾರೆ, ಇವತ್ತು ಅದೇ ಕೆಲಸದಲ್ಲಿ ತೊಡಗಿದ್ದಾರೆ. ಅವರು ಏನಾದರೂ ಮಾಡಿ ಈ ಭಾಷ್ಯವನ್ನ ಖಂಡನೆ ಮಾಡಬೇಕು, ಆಚಾರ್ಯರ ಗ್ರಂಥವನ್ನ ಖಂಡನೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹೊರತು ಏನು ಮಾಡಿದ್ರು ಅವರಿಗೆ ಖಂಡನೆ ಮಾಡಕ್ಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಬಲಿಷ್ಠವಾದ ವೇದಗಳನ್ನ ಕೊಟ್ಟು, ಶಾಸ್ತ್ರವನ್ನ ಕೊಟ್ಟು, ಪುರಾಣಗಳನ್ನ ಕೊಟ್ಟು, ಯುಕ್ತಿಯನ್ನ ಕೊಟ್ಟು, ಚತುರಂಗ ಬಲ ಸಮೇತವಾದ ವ್ಯಾಖ್ಯಾನ ಅಂತ ಸುಮಧ್ವ ಯುದ್ಧದಲ್ಲಿ ವರ್ಣನೆ ಮಾಡ್ತಾರೆ. ಒಂದು ಯುದ್ಧ ಮಾಡ್ಬೇಕಾದ್ರೆ 4 ಬಲ ಇರಬೇಕು. ನಾವು ಮೊನ್ನೆ ಹೇಳಿದೀವಿ, ಆನೆ, ಕುದುರೆ, ರಥ, ಕಾಲಾಳು. ಆಚಾರ್ಯರ ಒಂದೊಂದು ಗ್ರಂಥದಲ್ಲೂ 4 ಸೇರಿಸ್ಬಿಟ್ಟಿದಾರಂತೆ ಅವರು. ಆ ಸುಮಧ್ವೈಜ 15ನೇ ಸರ್ಗದಲ್ಲಿ ಹೇಳುವಾಗ ಪ್ರಾರಂಭದಲ್ಲಿ ಪರಪಕ್ಷರ ತಾರೂಢಂ ಕರತರ್ಕ ಮಹಾಯುಧಂ ತ್ರಿವಿಕ್ರಮಾರ್ಯಂ ಸೋಪಶ್ಯತ್ ಪ್ರತಿವೀರಮವಾಗ್ರತಃ ಉಪನ್ಯಾಸ ಭಾರತಿ ಅವ್ರು ಬರೀತಾರೆ. ಸೇನಾಗ್ರಹ ದಿವ್ಯ ಶಿಬಿರಾದಿವನಿಯೋ ನಾತ್ಯತ್ವರ ನಾತಿರಯ ನಸ್ಕಲಂತಿ ನಿರಂತರ ಅನಾನ್ವಯವತ್ಯೇವ ದವೀಯೋ ವಿಪ್ರತರ್ಕಿತ ಸೂತ್ರಸ್ಯಂದನ ವೃಂದಾಢ್ಯ ದುರ್ವಾರ ಶ್ರುತಿವಾರಣ ಸೂಪಪತ್ತಿ ಮಹಾಪತ್ತಿ ವಿಚಿತ್ರ ಸ್ಮೃತಿ ಸಪ್ತಿಕಾ. ನೋಡಿ ಅವ್ರು ಬರೀತಾರೆ, ಸೂತ್ರಸ್ಯಂದನ ವೃಂದಾಢ್ಯ, ಬ್ರಹ್ಮಸೂತ್ರಗಳು ಅನ್ನತಕ್ಕಂಥದ್ದೇ ರಥ. ಆಮೇಲೆ ದುರ್ವಾರ, ಏನು ಮಾಡಿದ್ರೂ ಅಳಿಸಕ್ಕಾಗದೇ ಇರತಕ್ಕಂತಹ ವಾರಣ, ದುರ್ವಾರ ಶ್ರುತಿ ವಾರಣ, ವೇದಗಳು ಅನ್ನೋದೇ ಆನೆಗಳು. ಸೂಪಪತ್ತಿ ಮಹಾಪತ್ತಿ, ಉಪಪತ್ತಿಗಳು ಅಂದ್ರೆ ಯುಕ್ತಿಗಳು ಅನ್ನೋದೇ ಪದಾರ್ಥಗಳು. ವಿಚಿತ್ರ ಸ್ಮೃತಿ ಸಪ್ತಿಕಾ, ಸಪ್ತಿಕಾ ಅಂದ್ರೆ ಕುದುರೆಗಳು. ನಾವು ನಿನ್ನೆ ತಾನೇ ನೋಡಿದೀವಿ, ಸಪ್ತವಹ ಪ್ರೀತ, 7 ಕುದುರೆಗಳಿಂದ ಎಳೀತಕ್ಕಂಥ ರಥದಲ್ಲಿ ಕೂತಿರ್ತಕ್ಕಂಥ ಸೂರ್ಯ ಅಂತ ಹೇಳಿ, ಸಪ್ತಿ ಅಂದ್ರೆ 7 ಕುದುರೆಗಳು ಅಂತ. ಆ ಕುದುರೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಸ್ಮೃತಿಗಳು, ಅಂದ್ರೆ ಪೌರುಷೇಯ ಗ್ರಂಥಗಳು. ಇಷ್ಟು ಇರುತ್ತಂತೆ. ಆಚಾರ್ಯರು ಒಂದು ಮಾತಾಡಿದ್ರು ಅಂತ ಹೇಳಿದ್ರೆ, ಸೂತ್ರ ಅಂತಕ್ಕಂತಹ ರಥ ಇರುತ್ತೆ, ವೇದ ಅಂತಕ್ಕಂಥ ಆನೆ ಇರುತ್ತೆ,
ಯುಕ್ತಿ ಎನ್ನತಕ್ಕಂತಹ ಪದಾರ್ಥಗಳಿರುತ್ತೆ, ಕುದುರೆ ಅನ್ನತಕ್ಕಂತಹ ಪೌರುಷೇಯ ಗ್ರಂಥಗಳಿರುತ್ತೆ. ರಾಮಾಯಣನೋ, ಮಹಾಭಾರತನೋ, ಮೋಕ್ಷ ಧರ್ಮನೋ, ಹರಿವಂಶನೋ, ಭವಿಷ್ಯತ್ ಪರ್ವ ಇತ್ಯಾದಿ ಪೌರುಷೇಯ ಗ್ರಂಥಗಳು. ಪ್ರತಿಯೊಂದು ಮಾತುಗೂ ಹೀಗೆ ಇರುತ್ತಂತೆ ನೋಡಿ. ಆಚಾರ್ಯರು ಮಾತಾಡೋದು ಅಂದ್ರೆ ಬರೀ ಇಷ್ಟಿಷ್ಟೇ ಮಾತಾಡುವಂಥವ್ರು. ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಎದುರು ಕೂಡಿಸ್ಕೊಂಡು ಉಪನ್ಯಾಸ ಭಾರತಿ ಮಾತಾಡಕ್ಕೆ ಶುರು ಮಾಡಿದ್ರು ಆಚಾರ್ಯರು. ಏನು ಅವರ ಬಾಯಿಂದ ಆ ಶಿಬಿರದಿಂದ ಸೈನ್ಯ ಹೆಂಗೆ ನುಗ್ಗತ್ತೆ, ಕಮಾಂಡ್ ಇನ್ ಚೀಫ್ ಆಜ್ಞೆ ಕೊಟ್ಟ ತಕ್ಷಣ ಹೆಂಗೆ ಬಾಯಿಂದ ಬರುತ್ತೆ, ಹಂಗೆ ಹೊರಡ್ತಾ ಇತ್ತಂತೆ. ಸೇನಾಗ್ರಹ ದಿವ್ಯ ಶಿಬಿರಾದಿವಲ್ಲಿದೆಯೋ ನಾಟ್ಯತ್ವರ, ತುಂಬಾ ನಿಧಾನಕ್ಕೂ ಹೇಳ್ತಾ ಇರಲಿಲ್ಲಂತೆ. ನಾತಿರಯ, ಓವರ್ ಸ್ಪೀಡು ಇರ್ತಾ ಇರಲಿಲ್ಲಂತೆ. ನಸ್ಕಲಂತಿ, ಮಧ್ಯಾಹ್ನ ಸ್ಖಲನ ಅಂದ್ರೆ ಬಿಟ್ಬಿಡೋದು, ಕೆಲವಾರು ಅಕ್ಷರಗಳನ್ನೇ ಡ್ರಾಪ್ ಮಾಡ್ಬಿಟ್ಟು ಹೇಳ್ತಾರಲ್ಲ, ಹಂಗಿರಲ್ಲ. ನಿರಂತರ ಕಂಟಿನ್ಯೂ ಆಗಿರೋದಂತೆ. ದೂರದಿಂದ ನೋಡಿದ್ರೆ ಅವರೇನು ನಿಲ್ಲಿಸ್ತಾರೋ ಹೇಳ್ತಾನೆ ಇದ್ದಾರೋ ಅಂತ ಕಾಣುತ್ತಂತೆ. ಹಂಗೆ ಆಚಾರ್ಯರು ಮಾತಾಡ್ತಾ ಇದ್ರು ಅಂತ 15ನೇ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾರೆ. ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡುತ್ತಂತ್ರಿ ಭಾಷ್ಯ. ಸ್ವಾಂತದ್ವಾಂತ ನಿಕರಂತನೇ ನಿಜ ಮಹಾ ವೈಕರ್ತನಾಂ ಶೂರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಿತಂ ಭಾಷ್ಯಂ ಯದಾಸ್ಯಾಂಬುಜ ಆವಿರ್ಭೂತಮ ಮಂದಬೋಧ ಭಗವತ್ಪಾದಾಂ ಪ್ರಪದ್ಯೇತತಾಂ. ಟೀಕಾಕೃತ್ಪಾದರು ಬರೀತಾರೆ ತತ್ವಪ್ರಕಾಶಿಕಾದಲ್ಲಿ. ಇಂತಹ ಶ್ರೀಮದಾಚಾರ್ಯರ ನಿಮ್ಮ ಭಾಷ್ಯವನ್ನ ಕಿಂಚಿತ್ ನಮಗೂ ಶ್ರವಣ ಮಾಡಿಸ್ರಿ, ಶ್ರಾವಯಾಂ ಸಮಾಪ್ತ ಕಿಂಚಿತು ಅಂತ ಹೇಳಿ, ಇನ್ನ ಇಲ್ಲಿ ಮಾತ್ರ ನಾವು ಹೇಳ್ತಾ ಇದೀವಿ ಅಂತ ತಿಳ್ಕೊಂಡ್ಬಿಡ್ಬಿಡ್ರಿ. ಒಂದು ಮಾತು ಹೇಳುತ್ತೆ ವಾಯಿಸ್ತು. ತುಂಬಾ ಜನಕ್ಕೆ ಏನು, ಈ ಮಾಧ್ವರ ಸಂಖ್ಯೆ ತುಂಬಾ ಕಡಿಮೆ. ಎಲ್ಲೋ ಒಂದಷ್ಟು ರಾಯರ ಮಠಗಳಲ್ಲಿ, ಒಂದಷ್ಟು ಮಾಧ್ವ ಸಂಘಗಳಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಮಧ್ವರಾಯರ ಚರಿತ್ರೆ ಹೇಳ್ತಾರೆ. ಇವರ ಸಂಖ್ಯೆ ಬಹಳ ಕಡಿಮೆ, ಬೇರೆಯವರ ಸಂಖ್ಯೆ ನೋಡಿದ್ರೆ ತುಂಬಾ ಜಾಸ್ತಿ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದು ಸಹಜನೇ, ಭೂಮಿಲಿ ನಮ್ಮ ಸಂಖ್ಯೆ ಕಡಿಮೆ. ಅದಕ್ಕೆ ಉತ್ತರ ಕೊಡ್ತಾರೆ ಜ್ಞಾನಿಗಳು. ನೋಡಿ, ಈಗ ವಜ್ರದ ಅಂಗಡಿಗೆ ಎಷ್ಟು ಜನ ಹೋಗ್ತಾರೆ? ಚಿನ್ನ ಬೆಳ್ಳಿ ಮಾಡೋ ವಜ್ರದ ಅಂಗಡಿಗೆ ಎಷ್ಟು ಜನ ಹೋಗ್ತಾರೆ? ದಿನಸಿ ಅಂಗಡಿಗೆ ಎಷ್ಟು ಜನ ಹೋಗ್ತಾರೆ? ನೀವೇ ಲೆಕ್ಕ ಹಾಕಿ. ರೇಷನ್ ಅಂಗಡಿಗೆ ಎಷ್ಟು ಜನ ಹೋಗ್ತಾರೆ? ವಜ್ರದ ಅಂಗಡಿಗೆ ಎಷ್ಟು ಜನ ಹೋಗ್ತಾರೆ? ವಜ್ರದ ಅಂಗಡಿ ಯಾವಾಗಲೂ ಖಾಲಿನೇ ಇರುತ್ತೆ. ಅವನಿಗೆ ದಿನಕ್ಕೆ ಒಂದು ವಜ್ರ ಖರ್ಚಾದ್ರೆ ಸಾಕು. ಇವನಿಗೆ ಒಂದು ವರ್ಷ ಖರ್ಚಾಗಬೇಕು ಇವನಿಗೆ, ಈ ದಿನಸಿ ಅಂಗಡಿಯವನಿಗೆ. ಅಷ್ಟು ಪ್ರಾಫಿಟ್ ಬರ್ಬೇಕಾದ್ರೆ ವಜ್ರದ ಅಂಗಡಿಯವರಿಗೆ ಒಬ್ಬರು ಗಿರಾಕಿ ಬಂದ್ರೆ ಸಾಕು. ಯಾಕೆಂದ್ರೆ ಅದೆಲ್ಲ ಲಕ್ಷಗಟ್ಟಲೆ ಇರುತ್ತೆ. ಇವನು 10 ರೂಪಾಯಿ ಉಪ್ಪು ಬೆಲ್ಲ ಮಾರೋನು 1,00,000 ರೂಪಾಯಿ ಮಾಡ್ಬೇಕಾದ್ರೆ ಎಷ್ಟು ಜನಕ್ಕೆ ಮಾರ್ಬೇಕು ಇವನು? ಲೆಕ್ಕ ಹಾಕೋದು. ವಜ್ರದ ಅಂಗಡಿಗೆ ಜನ ಕಡಿಮೆ. ಮಧ್ವರಾಯರ ಸಿದ್ಧಾಂತ ಅದು ನವರತ್ನ ಖಚಿತ ಅಂಗಡಿ. ಅದು ಅಲ್ಲಿಗೆ ಎಲ್ಲಾರ್ಗೂ ಹೋಗಕ್ಕೆ ಸಾಮರ್ಥ್ಯ ಇಲ್ಲ. ಅವನ ಜೋಗಲ್ಲಿ ದುಡ್ಡು ಇಟ್ಕೊಂಡಿರ್ಬೇಕು. ವಜ್ರದ ಅಂಗಡಿಗೆ ಹೋಗೋನು, ಚಿನ್ನದ ಅಂಗಡಿಗೆ ಹೋಗೋನು. ಅದಕ್ಕೆ ಅದೇನು ಕಿಕ್ಕಿರಿತ ಏನು ಇರೋದಿಲ್ಲ. ಅಲ್ಲಿ ಯಾರನ್ನ ನಿಂತಿರ್ತಾರ, ಕ್ಯೂ ನಿಂತಿರ್ತಾರ. ವಜ್ರದ ಅಂಗಡಿ ಮುಂದೆ ಒಬ್ಬರಿಂದ ಕ್ಯೂ ಏನು ನಿಂತಿರಲ್ಲ. ಅದೇ ರೇಷನ್ ಅಂಗಡಿ ಮುಂದೆ ನೋಡ್ರಿ ಕ್ಯೂ ನಿಂತಿರ್ತಾರ. ಸೀಮೆ ಎಣ್ಣೆಗೆ ಎಷ್ಟು ಕ್ಯೂ ನಿಂತ್ಕೋತಾ ಇದ್ವಿ ಹಿಂದೆ ನಾವು. ರಾತ್ರಿ ಎದ್ದೋಗಿ ಒಂದು ಸೀಮೆ ಎಣ್ಣೆಗೆ ಲೈನು, ಅದು ಕಲ್ಲುಗಳು ಇಟ್ಟು, ಚೀಲ ಇಟ್ಟು, ಡಬ್ಬ ಇಟ್ಟು, ಅಲ್ಲಿ ಎಷ್ಟು ಜನ ನಿಂತಿರ್ತಾರೆ. ವಜ್ರದ ಅಂಗಡಿಗೆ ಕ್ಯೂ ನಿಂತಿರ್ತಾರೇನ್ರಿ? ಯಾಕೆ ಅಂದ್ರೆ ವಜ್ರ ತಗೊಂಬ ಸಾಮರ್ಥ್ಯ ಎಲ್ಲರಿಗೂ ಇಲ್ಲ. ವಜ್ರ ತಗೊಂಬ ಸಾಮರ್ಥ್ಯ ಎಲ್ಲರಿಗೂ ಇಲ್ಲಪ್ಪ. ಅದಕ್ಕೆ ವಜ್ರದ ಅಂಗಡಿಗೆ ಕ್ಯೂ ಇರಲ್ಲ. ವಜ್ರದ ಅಂಗಡಿ ಮುಂದೆ ಕ್ಯೂ ಇಲ್ಲ ಅಂತ ಮಾತ್ರಕ್ಕೆ ವಜ್ರದ ಬೆಲೆ ಏನು ಕಡಿಮೆ ಆಗೋದಿಲ್ಲ. ಜನನೇ ಇಲ್ಲ, ತಗೊಳ್ರಿ ಕೊಡ್ತೀನಿ, ಕೊತ್ತಂಬರಿ ಸೊಪ್ಪು ಕೊಟ್ಟಂಗೆ ಕೊಡ್ತಾರ. ವಜ್ರ ಬೆಳ್ಳಿನೇ ತಗೋಬೇಕಾಗ್ತಾ ಇಲ್ಲ ಇವತ್ತು. ನಾವು ಚಿನ್ನಕ್ಕೆ ವಜ್ರಕ್ಕಂತೂ ಸುತರಾಮ್ ಏನ್ ಕೊಡ್ಬೇಕು ಮಠದಲ್ಲಿ ಅಂತ ಇವಾಗ ಗಲಾಟೆ ಆಗ್ಬಿಟ್ಟಿದೆ. ಇವಾಗ ಆರಾಧನೆ ಮಾಡಿದ್ರೆ ವಜ್ರದ ಏನು ಕೊಡಕ್ಕಾಗಲ್ಲ, ಬೆಳ್ಳಿ ಪದಾರ್ಥ ಏನ್ ಮಾಡ್ಬೇಕು ಇವಾಗ? ನೋಡಿ, ಅಂತ ದೊಡ್ಡವರೇ ತಲೆ ಕೆಡಿಸ್ಕೊಂಡಕ್ಕೆ ಶುರು ಮಾಡ್ಬಿಟ್ಟು. ಇನ್ನು ನಮ್ಮಂತ ಅವರಂತೂ ಬಿಡ್ರಿ, ವಜ್ರ ಅಂತೂ ಹೋಗಿತ್ತು, ಚಿನ್ನ ಅಂತೂ ಹೋಯ್ತು, ಬೆಳ್ಳಿನೂ ಹೊಟ್ಟೋಯ್ತು. ಸರ್ವಂ ತಾಮ್ರಮಯಂ ಜಗತ್ತು. ಇನ್ಮೇಲೆ ಎಲ್ಲ ತಾಮ್ರದ ಪಾತ್ರೆ ಅಷ್ಟೇ, ಚೆನ್ನಾಗಿ ಕೊಳಲು ಅಲ್ಲೇ ಜಗ ಅಂತ ಇಟ್ಕೊಳ್ರಿ. ಬೆಳ್ಳಿ ಹೆಸರೇ ಇಲ್ಲ ಇನ್ಮೇಲೆ, ಅದು ಹೊಟ್ಟೋಗುತ್ತೆ. ಅಂಥದ್ರಲ್ಲಿ ಮಧ್ವ ಸಿದ್ಧಾಂತಕ್ಕೆ ಜನ ಕಡಿಮೆ ಅಂದ್ರೆ ಸಹಜ ರೀ. ಅದು ವಜ್ರ ಸದೃಶ, ಅದು ಮಧ್ವ ಸಿದ್ಧಾಂತ. ಅದು ಈ ಕಟ್ಟಪುರಿನ ಅದು ಎಲ್ಲ ಕಡೆ ಕಟ್ಕೊಡಕ್ಕೆ. ಆದ್ದರಿಂದ ಯೋಚನೆ ಮಾಡಬೇಡ್ರಿ. ನಮ್ಮ ಲೋಕದಲ್ಲಿ ಅದಕ್ಕೆ ಜನ ಕಡಿಮೆ ಇದ್ರು ಕೂಡ ಮೇಲಿನ ಲೋಕದಲ್ಲಿ ಜಾಸ್ತಿ ಇದ್ದಾರೆ. ಅದಕ್ಕೆ ಆಚಾರ್ಯರ ಸಿದ್ಧಾಂತ ಬರೀ ಭೂಲೋಕದಲ್ಲಿ ಮಾತ್ರ ಇಲ್ಲ, 14 ಲೋಕದಲ್ಲೂ ಇದೆ. ಮೇಲೆ ಕೆಳಗೆ ಎಲ್ಲ ಇದೆ.
ಮೇಲಿನ ಲೋಕಗಳಲ್ಲಿ ಜಾಸ್ತಿ ಇದೆ. ಅಂದ್ರೆ ದೇವತೆಗಳ ಅಧಿಕಾರ ಜಾಸ್ತಿ ಮಧ್ವ ಸಿದ್ಧಾಂತಕ್ಕೆ. ಅದಕ್ಕೆ ನಾನು ಹೇಳಿದ್ದು ನಾವು ತುಂಬಾ ಕಡಿಮೆ ಜನ. ಯಾಕೆ ಅಂದ್ರೆ ಮನುಷ್ಯೋತ್ತಮರು ತುಂಬಾ ಕಡಿಮೆ, ಅವರಿಗೆ ಕ್ವಾಲಿಟಿನೇ ಕಡಿಮೆ. ಇಲ್ಲಿ ಕಡಿಮೆ ಇದೆ ಅಂತ ಮಾತ್ರಕ್ಕೆ ಜನ ಅಷ್ಟೇ ಇದ್ದಾರೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಈಗ ಕಡೆ ಪಂಕ್ತಿ ಊಟ ಹಾಕ್ತಾರಪ್ಪ ಮಠದಲ್ಲಿ. ಕಡೆ ಪಂಕ್ತಿ ಊಟಕ್ಕೆ ಎಷ್ಟು ಜನ ಇರ್ತಾರೆ? ಒಂದು 5-6 ಜನ ಇರ್ತಾರೆ. ಬಡಿಸಿದವರು ಅವರು ಇವರು ಅಡಿಗೆ ಮಾಡ್ತಾರೆ ಇರ್ತಾರೆ. ಅಷ್ಟೇ ಜನ ನಾವು ಊಟ ಮಾಡಿದ್ದು ಅಂದ್ರೆ ಮೊದಲನೇ ಪಂಕ್ತಿಗೆ 1000 ಜನ ಮಾಡ್ಕೊಂಡು ಹೋಗಿರ್ತಾರೆ. ಅದ್ ನೋಡಿಲ್ವ ನೀವು? ಅಯ್ಯೋ ಹೋಗಿದ್ದೀರಿ ಮಠಕ್ಕೆ, ಒಂದು 5 ಜನ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಹೌದು, ಅದು 6ನೇ ಪಂಕ್ತಿನೋ 7ನೇ ಪಂಕ್ತಿನೋ 5 ಜನ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ನೀವು ಅದನ್ನ ನೋಡ್ಬಿಟ್ಟು 5 ಜನನೇ ಊಟ ಮಾಡಿದ್ದು ಅಂತ ಬರ್ಕೊಂಡ್ಬಿಡ್ತೀರಾ? ಮೊದಲನೇ ಪಂಕ್ತಿಲಿ 2000 ಜನ ಊಟ ಮಾಡಿರ್ತಾರೆ. ಹಂಗೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಸ್ವರ್ಗದಲ್ಲಿ ಓದ್ತಾರಂತೆ ದೇವತೆಗಳು, ಜನೋಲೋಕದಲ್ಲಿ ಓದ್ತಾರೆ, ತಪೋಲೋಕದಲ್ಲಿ ಓದ್ತಾರೆ, ಸತ್ಯಲೋಕದಲ್ಲಿ ಓದ್ತಾರೆ. ಶೇಷದೇವರು ಕೇಳ್ತಾ ಇದ್ರು ಅಂತ ಸುಮಧ್ವೀಜದಲ್ಲಿದೆ. ಆಚಾರ್ಯರು ಸೂತ್ರ ಭಾಷ್ಯವನ್ನ ಹೇಳ್ತಾ ಇದ್ರೆ ಪ್ರಚನಂತರ ಪ್ರವಚನ ಉಪಶುಶ್ರವಾಂಸ ಸನಕಾದಿ ಮುನಿ. ಆಕಾಶದಲ್ಲಿ ನಿಂತ್ಕೊಂಡು ಶೇಷದೇವರು ಕೇಳ್ತಾ ಇದ್ರಂತೆ ಸನಕಾದಿಗಳ ಜೊತೆಯಲ್ಲಿ ಅಂತ ಸುಮಧ್ವೀಜದಲ್ಲೇ ಇದೆ 11ನೇ ಸರ್ಗದಲ್ಲಿ. ಅದನ್ನ ಹೇಳ್ತಾರೆ ಅವರು. ಎಂಥದದು? ಮಧ್ವರಾಯರ ಗುಣಗಳನ್ನ ದೇವತೆಗಳ ಸಭೆಯಲ್ಲಿ ಹೆಂಗ್ ಕೊಂಡಾಡ್ತಾರಂತೆ ಅಂದ್ರೆ ಪೀಠೇ ರತ್ನೋಪಕ್ಲಪ್ತೆ ರುಚಿರ ರುಚಿ ಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸತ್ವಪಿ ತವ ಭಗವನ್ ನರ್ತಿ ತದ್ಯೋ ವಧೂಷು. ಅವ್ರು ಹೇಳ್ತಾರೆ, ಅವರು ಸ್ವಾಮಿ, ಹೇ ಉತ್ಕೃಷ್ಟವಾಗಿರ್ತಕ್ಕಂತಹ ಆಚಾರವುಳ್ಳಂತಹ ಶೋಭನ ಚರಿತ್ರೆ ಉಳ್ಳಂತಹ ಹೇ ಗುರುಗಳೇ, ನಿಮ್ಮ ಎಂಥದ್ದು? ಪ್ರತ್ಯೇಕಂ ದೇವ ಸಂಸತ್ವಪಿ ತವ ಭಗವನ್ ನರ್ತಿ ತದ್ಯೋ ವಧೂಷು. ಬಂಗಾರದ ಪೀಠದಲ್ಲಿ ಕೂತಿರ್ತಾರಂತೆ ನೋಡಿ ವಾಯುದೇವರು. ಪೀಠೇ ರತ್ನೋಪಕ್ಲಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ. ಸನ್ನಿಷಣ್ಣ ಅಂದ್ರೆ ಕೂತಿರೋದು ಅಂತ ಅರ್ಥ. ಆ ವಾಯುದೇವರು ಕೂತಿರೋ ಪೀಠ ಹೇಗಿದೆ ಅಂದ್ರೆ ನವರತ್ನ ಖಚಿತವಾಗಿರ್ತಕ್ಕಂತಹ ಬಂಗಾರದ ಪೀಠದಲ್ಲಿ ಕೂತಿರ್ತಾರಂತೆ ಅವರು. ಎಂಥವ್ರು ನೀವು? ಬ್ರಹ್ಮಾಣಂ ಭಾವಿನಂ ತ್ವಾಂ. ಮುಂದೆ ಬ್ರಹ್ಮ ಪದವಿಗೆ ಹೋಗತಕ್ಕಂತಹ ಭಾವಿ ಬ್ರಹ್ಮರಾಗಿರ್ತಕ್ಕಂತಹ ನಿಮ್ಮನ್ನ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ. ಒಂದೊಂದು ವೇದಗಳಿಗೂ ಕೂಡ ಒಬ್ಬೊಬ್ಬ ವೇದಾಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಬರೀ ಅದೇನು ಜಡವಾದ ಅಕ್ಷರಗಳಲ್ಲ, ಅದು ವೇದಗಳು. ಇದಕ್ಕೆ ವೇದಾಭಿಮಾನಿ ದೇವತೆಗಳು ಅಂತ ಇರ್ತಾರಂತೆ. ಆ ವೇದಾಭಿಮಾನಿ ದೇವತೆಗಳೆಲ್ಲ ಸತ್ಯಲೋಕದಲ್ಲಿ ನವರತ್ನ ಖಚಿತ ಬಂಗಾರದ ಪೀಠದಲ್ಲಿ ಮಂಡಿಸಿರುವ ವಾಯುದೇವರ ಪಾದ ಪೀಠಕ್ಕೆ ಸೇವೆ ಮಾಡ್ತಾರಂತೆ, ನಮಸ್ಕಾರ ಮಾಡ್ತಾರಂತೆ, ಕೊಂಡಾಡ್ತಾರಂತೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನೀವು ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ. ಗಂಧರ್ವರು ಹಾಡು ಹೇಳ್ತಾ ಇರ್ತಾರಂತೆ, ಸ್ತ್ರೀಯರು ನರ್ತನ ಮಾಡ್ತಾ ಇರ್ತಾರಂತೆ, ನಿಮ್ಮ ಮಹಿಮೆಯನ್ನ ಹೇಳಿಕೊಂಡು ದೇವಸಭೆಯಲ್ಲಿ ಕೊಂಡಾಡ್ತಾ ಇರ್ತಾರಂತೆ ನಿಮ್ಮ ಚರಿತ್ರೆಯನ್ನ. ಅಷ್ಟು ಪವಿತ್ರವಾದ ಚರಿತ್ರೆ. ಇಲ್ಲಿ ಮಾತ್ರ ನಾವೆಲ್ಲ ಒಂದಷ್ಟು ಮಠಗಳಲ್ಲಿ ಒಂದಷ್ಟು ಜನ ಹೇಳ್ಕೊಂಡಿರ್ತೀವಿ, ಆಯ್ತು ಅಂತ ಮಂಗಳಾರತಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಮಧ್ವರಾಯರ ಚರಿತ್ರೆ ಕೇಳಲು ಶುದ್ಧವಾಯಿತು ಜನತೆ ಅಂತಾರೆ ಅವರು ಪ್ರಸನ್ನ ತೀರ್ಥರು. ಸುಮಧ್ವೀಜ ಕಡೆಯಲ್ಲಿ ಅದೇ ಹೇಳ್ತಾ ಇರೋದು. ಗಂಧರ್ವರು ಹಾಡು ಹೇಳ್ತಾ ಇರ್ತಾರಂತೆ ಸ್ವರ್ಗಲೋಕದಲ್ಲಿ ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನ. ಗಂಧರ್ವರು ಒಳ್ಳೆ ಕಂಠದಿಂದ, ನಾನಾ ರಾಗಗಳಿಂದ, ನಾನಾ ತಾಳಗಳಿಂದ, ನಾನಾ ಆಲಾಪನೆಗಳಿಂದ ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನ ಹೇಳ್ತಾ ಇರ್ತಾರಂತೆ. ಅದನ್ನ ದೇವತೆಗಳೆಲ್ಲ ಕೈ ತಲೆ ಮೇಲೆ ಇಟ್ಕೊಂಡು ಕೈ ಜೋಡಿಸಿ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸ್ತಾ ಕೇಳ್ತಾ ಇರ್ತಾರಂತೆ. ಹೀಗೆ ತಲೆ ಬಗ್ಗಿಸ್ಬಿಟ್ಟಿರ್ತಾರಂತೆ ಅವರು. ಕೇಳ್ತಾ ಇರ್ತಾರಂತೆ, ಸಂತೋಷ ಪಡ್ತಾ ಇರ್ತಾರಂತೆ ಅಂತ ಸುಮಧ್ವೀಜದಲ್ಲಿ ಕಡೆಯ 16ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ ಅವರು. ಅವರ ಚರಿತ್ರೆಯನ್ನ ಹಾಡ್ತಾ ಇರ್ತಾರಂತೆ ಗಂಧರ್ವರು.
ಅವರ ಚರಿತ್ರೆಯನ್ನು ಹಾಡಿ ಹಾಡಿ ಸಂತೋಷವಾಗಿ ನರ್ತನ ಮಾಡ್ತಾ ಇರ್ತಾರೆ. ವಧು ಸ್ವರ್ಗದಲ್ಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ನರ್ತನ ಮಾಡ್ತಾ ಇರ್ತಾರಂತೆ ಅಪ್ಸರಾಸ್ತ್ರೀಯರು. ಇಂತಹ ಶ್ರೇಷ್ಠವಾದ ಚರಿತ್ರೆಯುಳ್ಳವರು ಶ್ರೀಮದಾಚಾರ್ಯರು. ಎಷ್ಟೋ ಜನ್ಮದ ಪುಣ್ಯ ಅವರನ್ನು ನಾವು ಗುರುಗಳನ್ನಾಗಿ ಪಡೆದಿದ್ದೀವಿ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಗಳ ರಾಶಿ ರಾಶಿ ರಾಶಿಯ ಫಲವಾಗಿ ಶ್ರೀಮದ್ ಆಚಾರ್ಯರನ್ನ ಗುರುಗಳನ್ನಾಗಿ ಹೊಂದಿರತಕ್ಕಂತಹ ಭಾಗ್ಯ ಬಂದಿದೆ. ಇದನ್ನು ತಪ್ಪಿಸ್ಕೋಬೇಡಿ ಅಂತ ಪಂಡಿತಾಚಾರ್ಯರು ಒತ್ತಿ ಒತ್ತಿ ಹೇಳುತ್ತಾರೆ. ಯಾಕೆ ಅವತಾರ ಮಾಡಿದ್ರು ವೇದವ್ಯಾಸ ದೇವರು? ವೇದವ್ಯಾಸ ರೂಪಿ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಸಾನುಕ್ರೋಶೈರಜಸ್ರಂ ಜನಿಮತಿ ನಿರಯಾದ್ಯೋರ್ಮಿಮಾಲಾ ವಿಲಸ್ಮಿನ್ ಸಂಸಾರಾಪ್ತೋ ನಿಮಗ್ನಾನ್ ಶರಣಮಶರಣಾಮಿಚ್ಛತೋ ವೀಕ್ಷಜಂತು ಯುಸ್ಮಾಭಿ ಪ್ರಾರ್ಥಿತಃ ಸನ್ ಜಲನಿಧಿಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಶ್ಚಿನ್ಮಾತ್ರಮೂರ್ತಿ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹಃ. ಭಗವಂತ ವೇದವ್ಯಾಸ ರೂಪದಿಂದ ಭೂಮಿಯಲ್ಲಿ ಯಾಕೆ ಅವತಾರ ಮಾಡ್ದ? ನಾವು ಕೇಳಿದ್ದಕ್ಕಲ್ಲ ಭಗವಂತ ಬಂದದ್ದು, ವಾಯುದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಬಂದದ್ದು ಅಂತಾರೆ ಹರಿವಾಯುಸ್ತುತಿಕಾರ. ಆಚಾರ್ಯರಿಗೆ ನಮ್ಮ ಮೇಲೆ ಬಹಳ ಅನುಕಂಪ. ಸಾನುಕ್ರೋಶೈರಜಸ್ರಂ, ಸಾನುಕ್ರೋಶ ಅಂದ್ರೆ ನಮ್ಮ ಮೇಲೆ ಬಹಳ ಕರುಣೆ, ನಮ್ಮ ಮೇಲೆ ಬಹಳ ಕರುಣೆಯಿಂದ ಹೊಂದಿರತಕ್ಕಂತಹ ಏನು ಅಜಸ್ರಂ, ಯಾವಾಗಲೂ ಕೂಡ ನಾವೆಂತವರು? ನಾವು ಜನಿಮೃತಿ ನಿರಯ ದೂರ್ವಿಮಾಲಾ ವಿಲೇಸ್ಮಿನ್ ಸಂಸಾರಾಪ್ತೋ ನಿಮಗ್ನ, ಯಾವಾಗಲೂ ಹುಟ್ಟೋದು ಸಾಯೋದು ರೋಗ ಪಡೋದು ಇದೇ ಹಣೆ ಬರ ನಮ್ದು. ಜನಿ ಮೃತಿ ನಿರಯ, ಹುಟ್ಟೋದು ಪಾಪಕರ್ಮ ಮಾಡೋದು, ಸಾಯೋದು, ನರಕಕ್ಕೆ ಹೋಗೋದು, ತಿರ್ಗಾ ಹುಟ್ಟೋದು, ತಿರ್ಗಾ ಪಾಪಕರ್ಮ ಮಾಡೋದು, ತಿರ್ಗಾ ನರಕಕ್ಕೆ ಹೋಗೋದು, ಮಧ್ಯ ಮಧ್ಯದಲ್ಲೆಲ್ಲೋ ಒಂದು ಪುಣ್ಯಕರ್ಮ ಸ್ವರ್ಗಕ್ಕೆ ಹೋಗಿ ಬರೋದು. ಇದೇ ಊರ್ಮಿ ಮಾಲ ಅಲೆಗಳು, ಇದೇ ಅಲೆಗಳು ಈ ಸಮುದ್ರದಲ್ಲಿ. ಇಂತಹ ಈ ಸಂಸಾರ ಸಮುದ್ರದಲ್ಲಿ ಸಿಕ್ಕಾಕೊಂಡು ನಿಮಗ್ನ, ಬರೀ ಸಿಕ್ಕಾಕೊಂಡಿಲ್ಲ, ಮುಳುಗೋಗ್ಬಿಟ್ಟಿದ್ದೀವಿ ನಾವು, ಮುಳುಗೋಗ್ಬಿಟ್ಟಿದ್ದೀವಿ. ಆಮೇಲೆ ಅಶರಣ, ಯಾರು ರಕ್ಷಕರೇ ಇಲ್ಲ. ಸಮುದ್ರದಲ್ಲಿ ಮುಳುಗ್ತಾ ಇರೋರಿಗೆ ಯಾರನ್ನ ಬಂದು ಎತ್ತಾರ ಮೇಲೆ ಅಂತ ಕೂಗ್ತಾ ಇರ್ತಾರೆ. ಅಶರಣ, ರಕ್ಷಕರಿಲ್ಲದೆ ಇರ್ತಕ್ಕಂತಹ ನೀವು ಶರಣಂ ಇಚ್ಛತಃ, ಇವರಿಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ಜಂತೂನ್ ವೀಕ್ಷ, ನಮ್ಮನ್ನೆಲ್ಲ ನೋಡ್ತಕ್ಕಂಥವರಾಗಿ ಸಾನುಕ್ರೋಶೈ, ಅತ್ಯಂತ ಕರುಣೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರಿ ಭಗವಂತನನ್ನ. ಭಗವಂತ ಅವತಾರ ಮಾಡು, ಜ್ಞಾನ ಕಾರ್ಯವನ್ನ ಮಾಡು, ವೇದ ವಿಭಾಗ ಮಾಡು, ಪುರಾಣಗಳನ್ನು ರಚನೆ ಮಾಡು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡು, ಭಾಗವತವನ್ನು ರಚನೆ ಮಾಡು, ಮಹಾಭಾರತವನ್ನು ರಚನೆ ಮಾಡು ಅಂತ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಪ್ರಾರ್ಥನೆಯನ್ನ ಮನ್ನಿಸಿ ಅವನೆಂತವನು? ಜಲನಿಧಿಶಯನಃ, ಕ್ಷೀರ ಸಮುದ್ರದಲ್ಲಿ ಪ್ರವರ್ತಿಸಿರ್ತಕ್ಕಂತಹ ನಮ್ಮ ಸ್ವಾಮಿ ಸತ್ಯವತ್ಯಾಂ ಮಹರ್ಷೇ, ಸತ್ಯವತಿ ದೇವಿಯನ್ನ ನಿಮಿತ್ತ ಮಾಡಿಕೊಂಡು ಮಹರ್ಷೇ ಪರಾಶರ ಮುನಿಯಿಂದ, ಅದೇನು ಚಿನ್ಮಾತ್ರ ಮೂರ್ತಿ, ವೇದವ್ಯಾಸ ದೇವರ ಅವತಾರವು ಕೂಡ ಜ್ಞಾನಾನಂದಾತ್ಮಕವಾದ ಮೂರ್ತಿ. ಅದು ಚಿತ್ತು ಅಂದ್ರೆ ಜ್ಞಾನ, ಆನಂದ, ಚಿನ್ಮಾತ್ರ ಮೂರ್ತಿ, ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಆ ಸ್ವಾಮಿ ಅದೇ ಶರೀರದಿಂದ, ಚಿನ್ಮಾತ್ರ ಶರೀರದಿಂದ ವ್ಯಕ್ತ, ಭಗವಂತನಿಗೆ ಹುಟ್ಟದ ಅಂತ ಹೇಳ್ಬಿಡಿ, ವ್ಯಕ್ತ ಚಿನ್ಮಾತ್ರ ಮೂರ್ತಿ, ಚಿನ್ಮಾತ್ರ ಮೂರ್ತಿ ವ್ಯಕ್ತ. ಅದಕ್ಕೆ ಭಗವಂತನ ಅವತಾರಗಳೆಲ್ಲ ಯಾವ ಕಾಲಕ್ಕೂ ಇರುತ್ತೆ, ಎಲ್ಲ ಕಾಲಕ್ಕೂ ಇರುತ್ತೆ ಭಗವಂತನ ಅವತಾರಗಳು. ಒಂದು ಕಾಲಕ್ಕೆ ಭಗವಂತ ತೋರಿಸ್ತಾನೆ ಅಷ್ಟೇ, ಅದಕ್ಕೆ ವ್ಯಕ್ತ ಅಂತ ಕರಿಬೇಕು. ವ್ಯಕ್ತ ಅಂದ್ರೆ ಕಣ್ಣು ಕಾಣಿಸ್ತಾನೆ ಅಂತ ಅರ್ಥ. ಎಲ್ಲಾ ಕಾಲದಲ್ಲೂ ಇರ್ತಾನೆ, ಅವನ ಇಚ್ಛೆಗೆ ಬಂದ್ರೆ ಎಲ್ಲರಿಗೂ ಕಾಣಿಸ್ಕೋತಾನೆ. ಆದ್ದರಿಂದ ಸತ್ಯವತಿ ಮತ್ತು ಮಹರ್ಷಿ ಈ ಪರಾಶರ ಋಷಿಗಳನ್ನು ನಿಮಿತ್ತ ಮಾಡಿಕೊಂಡು ಅನಾದಿ ನಿತ್ಯವಾಗಿರ್ತಕ್ಕಂಥ ತನ್ನ ವೇದವ್ಯಾಸ ರೂಪವನ್ನ ಭೂಮಿಯಲ್ಲಿ ಭಗವಂತ ಪ್ರಕಟ ಮಾಡಿದ. ನರಸಿಂಹ ಜಯಂತಿಯ ಹಿಂದಿನ ದಿವಸ ವೇದವ್ಯಾಸ ಜಯಂತಿ, ಅರ್ಥಾತ್ ವೈಶಾಖ ಮಾಸದಲ್ಲಿ ಚತುರ್ದಶಿ ದಿವಸ ನರಸಿಂಹ ಜಯಂತಿ, ಆದರೆ ತ್ರಯೋದಶಿ ದಿವಸ ವೈಶಾಖ ಶುಕ್ಲ
ತ್ರಯೋದಶಿ ವೇದವ್ಯಾಸ ಜಯಂತಿ. ಅಂತಹ ವೇದವ್ಯಾಸ ದೇವರು ಅವತಾರ ಮಾಡಿದ ದಿವಸ. ಅವತ್ತು ಜಗತ್ತಿಗೆ ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ದೇಹವನ್ನು ಅಥವಾ ತಮ್ಮ ಉತ್ಕೃಷ್ಟವಾದ ತಮ್ಮ ಮಹಿಮೆಯನ್ನ, ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ವೈಭವವನ್ನ ತೋರಿಸಿರ್ತಕ್ಕಂತಹ ದಿವಸ. ನಕಲು ಭಗವತಃ ಪ್ರಾಕೃತೋ ಜಾತು ದೇಹ. ಜಾತು ಯಾವಾಗಲೂ ಕೂಡ ಭಗವಂತನಿಗೆ ನಕಲು, ಪ್ರಾಕೃತ ದೇಹ ನಕಲು. ನಮ್ಮಂತೆ ಅವನಿಗೆ ಈ ಸತ್ವಗುಣ ರಜೋಗುಣ ತಮೋಗುಣದಿಂದ ಮಾಡಿದ ಪ್ರಾಕೃತ ದೇಹವಾಗಲಿ ಅಥವಾ ಪಂಚಭೂತದಿಂದ ಮಾಡಿದ ದೇಹವಾಗಲಿ, ಪೃಥ್ವಿಯ ತೇಜೋವಾಯುರಾಕಾಶದಿಂದ ಮಾಡಿದ ಪಾರ್ಥಿವ ದೇಹವಾಗಲಿ, ಭೌತಿಕ ದೇಹವಾಗಲಿ, ಪ್ರಾಕೃತ ದೇಹವಾಗಲಿ ನಕಲು ಯಾವಾಗಲೂ ಇಲ್ಲವೇ ಇಲ್ಲವಷ್ಟೇ ಕೇಳ್ತಾ ಇದ್ದಾರೆ ಅವರು. ವೇದವ್ಯಾಸ ದೇವರಾಗಲಿ ಅಥವಾ ಭಗವಂತನ ಯಾವುದೇ ರೂಪಕ್ಕಾಗಲಿ ನಮ್ಮಂತೆ ಪ್ರಾಕೃತ ದೇಹ ಇರೋದಿಲ್ಲ. ಚಿನ್ಮಾತ್ರ ಮೂರ್ತಿ, ಸಕ್ಕರೆ ಹಚ್ಚಿನ ಬೊಂಬೆ ಇದ್ದಂಗೆ ಅದು. ಅದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತ ಏನು ವರ್ಣನೆ ಮಾಡ್ತಾರೆ ಹರಿಕಥಾಂಸದಲ್ಲಿ. ಅತ್ಯದ್ಭುತವಾದ ಚಿನ್ಮಯ ಗಾತ್ರ, ಸುಪವಿತ್ರ, ಛೇದ ಭೇದ ವಿಷಾದ ಕುಟಿಲಾಂತಾದಿಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತಾರೆ. ಇದನ್ನೇ ತರ್ಜಮೆ ಮಾಡಿ ಹೇಳ್ತಾರೆ ಜಗನ್ನಾಥದಾಸರು. ಅಂತಹ ಶ್ರೇಷ್ಠವಾದ ಚಿನ್ಮಾತ್ರ ಮೂರ್ತಿ ಭಗವಂತ. ಇದು ಅವತಾರ ಮಾಡಿದ್ದು ಭಗವಂತ. ವಾಯುದೇವರು ಪ್ರಾರ್ಥನೆ ಮಾಡ್ತಾರಂತೆ ಭಗವಂತನನ್ನು. ನಮ್ಮೆಲ್ಲರ ಜ್ಞಾನವನ್ನು ರಕ್ಷಣೆ ಮಾಡುವರು ವಾಯುದೇವರು. ಪಾಪ ಭೂಮಿಯಲ್ಲಿ ಇವರೆಲ್ಲ ಜ್ಞಾನವನ್ನು ಕಳ್ಕೊಂಡು ಒತ್ತಾಡಿ ಈ ಸಂಸಾರದಿಂದ ಬಿಡುಗಡೆ ಆಗುವುದು ಹೆಂಗೆ ಅನ್ನೋ ಮಾರ್ಗ ಗೊತ್ತಿಲ್ಲದೆ ಇದ್ದಾಗ ಏನು ಮಾಡೋದು? ಈ ಜನನ ಮರಣ ರೋಗ ರುಜಿನ ನರಕ ತಿರ್ಗಾ ಹಿಂದೆ ಸುತ್ತಿ 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 ಬರ್ತಾನೆ ಇದೀವಿ ನಾವು. ಇದರಿಂದ ಪಾರಾಗುವ ಬಗೆ ಹೇಗೆ, ಈ ಸಂಸಾರದಿಂದ ಉದ್ಧಾರ ಆಗುವ ಬಗೆ ಹೇಗೆ ಅಂತ ತಿಳಿದೇ ಇರ್ತಕ್ಕಂತಹ ಜನಗಳಿಗೆ ಉದ್ಧಾರ ಮಾಡಬೇಕು ಅಂತ ಹೇಳಿ ಬೇರೆ ಯಾರು ರಕ್ಷಕರಿಲ್ಲದೆ ಇರ್ತಕ್ಕಂಥ ಕಾಲದಲ್ಲಿ ಶ್ರೀಮದಾಚಾರ್ಯರು ಅಪಾರ ಕರುಣೆಯಿಂದ ಸಾನುಕ್ರೋಶೈರಜಸ್ತ್ರಂ ಜನಿಮತಿ ನಿರಯಾದೋರ್ಮಿಮಾಲಾ ವಿಲೇಸ್ಮಿನ್ ಸಂಸಾರಾಬ್ದೋ ನಿಮಗ್ನ ಶರಣಮಚರಣಾಂ ವಿಚ್ಯತೋ ವೀಕ್ಷ ಜಂತು ಯುಷ್ಮಾಭಿಪ್ರಾರ್ಥಿತಃ ಸನ್ ಜಲನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಶ್ಚಿನ್ಮಾತ್ರ ಮೂರ್ತಿ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹ. ಯಾವ ಕಾಲಕ್ಕೂ ಕೂಡ ಭಗವಂತನ ಯಾವ ರೂಪಗಳಿಗೂ ಕೂಡ ಪ್ರಾಕೃತ ದೇಹ ಇರೋದಿಲ್ಲ. ನಮ್ಮಂತೆ ಭೌತಿಕ ದೇಹ ಇರೋದಿಲ್ಲ. ನಮ್ಮಿಂದ ಭಿನ್ನವಾದ ಇನ್ನೊಂದು ಜಡ ಶರೀರ ಇರೋದಿಲ್ಲ ಭಗವಂತನಿಗೆ. ಚಿನ್ಮಯ ಗಾತ್ರ ಭಗವಂತ, ಲೋಕ ವಿಲಕ್ಷಣವಾಗಿರ್ತಕ್ಕಂತಹ ಭಗವಂತನ ದೇಹ ಅದು. ದೇಹ ಇರೋದ್ರಿಂದ ಸೃಷ್ಟಿಯಾದಿಗಳು ಮಾಡ್ತಾರೆ, ಆದರೆ ನಮ್ಮಂತೆ ದೇಹ ಅಲ್ಲ, ಆದ್ದರಿಂದ ಅವನಿಗೆ ವಿಕಾರಾದಿಗಳು ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಇಂತಹ ವೇದವ್ಯಾಸ ದೇವರು ಅವತಾರ ಮಾಡಿದ್ದು ಶ್ರೀಮದಾಚಾರ್ಯರ ಪ್ರಾರ್ಥನೆಯನ್ನ ಅಂಗೀಕಾರ ಮಾಡಿ ಅಂತ ಹೇಳಿ ಇನ್ನೊಂದು 4-5 ಶ್ಲೋಕ ಇದೆ. ಅದನ್ನ ನಾಳೆ ಮಧ್ವನವಮಿಯ ಪವಿತ್ರ ಸಂದರ್ಭದಲ್ಲಿ ಆ 5 ಶ್ಲೋಕಗಳನ್ನ ಚಿಂತನೆ ಮಾಡಿ ಇಡೀ ಈ ಒಂದು ಹರಿವಾಯುಸ್ತುತಿ ಸೇವಾವನ್ನ ಭಗವಂತನ ಪಾದಾರವಿಂದಗಳಲ್ಲಿ ನಾಳೆ ಪರಮ ಪವಿತ್ರವಾದ ಮಧ್ವನವಮಿ ದಿವಸದಂದು ಸಂಜೆ 6:45 7 ಮುಕ್ಕಾಲು ತನಕ ಅದನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಬುದ್ಧ್ಯಾತ್ಮನ ವಾ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ನಾಳೆ ದಿವಸ ಮಧ್ವನವಮಿ ಮಹೋತ್ಸವ ಈಗಾಗಲೇ ನೋಟಿಸ್ ಬೋರ್ಡಲ್ಲಿ ಹಾಕಿದೆ ಮತ್ತು ವಾಟ್ಸಪ್ಪಲ್ಲೂ ಕೂಡ ಹಾಕಿದ್ದಾರೆ ನಮ್ಮ ನರಹರಿಯವರು. ಬೆಳಗ್ಗೆ ಪವಮಾನ ಹೋಮ ಇದೆ, ಸುಮಂತ್ರ ವಿಜಯ ಪಾರಾಯಣ ಇದೆ, ಪವಮಾನ ಹೋಮದ ಪೂರ್ಣಾಹುತಿ ಇದೆ. ತದನಂತರದಲ್ಲಿ ರಥೋತ್ಸವ ಇರುತ್ತೆ. ಬಂದಿರತಕ್ಕಂತಹ ವಿದ್ವಾಂಸರುಗಳಿಂದ ಶ್ರೀಮದ್ ಆಚಾರ್ಯರ ಬಗ್ಗೆ ಪ್ರವಚನ ಇರುತ್ತೆ. ಆಮೇಲೆ ಅಲಂಕಾರ ಪಂಕ್ತಿ ಇರುತ್ತೆ. ಆಮೇಲೆ ಇದಕ್ಕೂ ಕೂಡ ತೀರ್ಥ ಪ್ರಸಾದ ಇರುತ್ತೆ, ಭಜನೆ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ತುಂಬ ಅಪರೂಪವಾದ ದಿನ ಅದು. ಹಂಗೆಲ್ಲ ಮೇಲಿಂದ ಮೇಲೆ ಸಿಗೋದಿಲ್ಲ. ಸಿಗ್ತಾ ಇದೆ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಗಳ ಫಲ ಅಂತ ಹೇಳ್ತಾ ಸಂಜೆ ಈ ಒಂದು ಪ್ರವಚನದ ಮಂಗಳ ಮಹೋತ್ಸವ ಇರುತ್ತೆ. ಹಾಗಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಹರಿವಾಯುಗಳ ಭಕ್ತರು ಪಾಲ್ಗೊಂಡು ಅದಕ್ಕೆ ಬೇಕಾದಷ್ಟು ಕಾಣಿಕೆಯನ್ನು ಕೊಟ್ಟು, ಇದಕ್ಕಿಂತ ದೊಡ್ಡ ದಿನ ಇಲ್ಲ. ಮಧ್ವನವಮಿ ದಿವಸದಲ್ಲಿ ಮಧ್ವರಾಯರ ಉತ್ಸವವನ್ನು ಚೆನ್ನಾಗಿ ಮಾಡಬೇಕು. ನಿಮಗೆ ಯಾವ್ಯಾವ ರೀತಿಯಲ್ಲಿ ಭಗವಂತ ಕೊಟ್ಟಿದ್ದಾರೋ ಅದನ್ನು ನಿಷ್ಕಲ್ಮಶವಾಗಿ ಅವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ಎಲ್ಲರೂ ಕೂಡ ಪಾಲ್ಗೊಂಡು ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು.